ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಬೆಂಗಳೂರು ಇವರಿಂದ ಆರ್ಥಿಕ ವರ್ಷ 2025ನೇ ಸಾಲಿಗಾಗಿ ವಿದ್ಯುತ್ ದರ ಪರಿಷ್ಕರಣೆಯ ಕುರಿತು ಸಾರ್ವಜನಿಕ ಅಹವಾಲುಗಳ ವಿಚಾರಣೆ ಸಭೆ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜರುಗಿತು. ಸಾಧಕ ಬಾಧಕ ಅವಲೋಕಿಸಿ ವಿದ್ಯುತ್ ದರ ಪರಿಷ್ಕರಣೆ ವರದಿ ಸರ್ಕಾರಕ್ಕೆ ಸಲ್ಲಿಸುವುದಾಗಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಅಧ್ಯಕ್ಷರಾದ ಪಿ ರವಿಕುಮಾರ್ ಅವರು ತಿಳಿಸಿದ್ದಾರೆ. ಅವರು ಮಂಗಳವಾರ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗವು ಆರ್ಥಿಕ ವರ್ಷ 2025ನೇ ಸಾಲಿಗಾಗಿ ವಿದ್ಯುತ್ ದರ ಪರಿಷ್ಕರಣೆಯ ಕುರಿತು ಸಾರ್ವಜನಿಕ ಅಹವಾಲುಗಳ ವಿಚಾರಣೆ ಸಭೆಯಲ್ಲಿ ಗ್ರಾಹಕರ ಅಭಿಪ್ರಾಯ ಆಲಿಸಿ ಮಾತನಾಡಿದ ಅವರು, ದರ ಹೆಚ್ಚಳ ಮಾಡಿದರೆ ಗ್ರಾಹಕರಿಗೆ ಹೊರೆ, ದರ ಹೆಚ್ಚಳ ಮಾಡದಿದ್ದರೆ ವಿದ್ಯುತ್ ಕಂಪನಿಗಳಿಗೆ ನಷ್ಟ, ಹೀಗೆ ಎಲ್ಲವನ್ನು ಅಭ್ಯಸಿಸಿ ವರದಿ ರೂಪಿಸಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಸೋರಿಕೆ ಹಾಗೂ ಕಳ್ಳತನ ತಡೆಗಟ್ಟಿದರೆ ದರ ಹೆಚ್ಚಳದ ಪ್ರಶ್ನೆಯೇ ಬರುವುದಿಲ್ಲ ಎಂದು ಗ್ರಾಹಕರು ಎಲ್ಲ ಸಭೆಗಳಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಷ್ಟ ತಪ್ಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಕಂಪನಿಗಳಿಗೆ ಸೂಚಿಸಲಾಗಿದೆ. ಅಲ್ಲದೆ ಹಲವಾರು ದಿನಗಳಿಂದ ಕೇಳಿ ಬರುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸಲು ಪ್ರತ್ಯೇಕ ಸಭೆ ನಡೆಸುವಂತೆ ಇಲಾಖಾ ಮುಖ್ಯ ಅಧಿಕಾರಿಗಳಿಗೆ ನಿರ್ದೇಶಿಸಲಾಗಿದೆ ಎಂದರು. ಈಗಾಗಲೇ ದಿನಬಳಕೆ ವಸ್ತುಗಳ ಜೊತೆಗೆ ಮಳೆ ಅಭಾವದಿಂದ ತರಕಾರಿ ಬೆಲೆ ಹೆಚ್ಚಳವಾಗಿರುವಾಗ ವಿದ್ಯುತ್ ದರ ಪರಿಷ್ಕರಣೆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ದರ ಹೆಚ್ಚಳ ಬೇಡವೇ ಬೇಡ ಎಂದು ಗ್ರಾಹಕರು ಒಕ್ಕೊರಲಿನಿಂದ ಸಭೆಯಲ್ಲಿ ಮನವಿ ಮಾಡಿದರು. ವಿದ್ಯುತ್ ಪರಿಷ್ಕರಣೆಯ ಬದಲು ಸೋರಿಕೆ ಹಾಗೂ ಕಳ್ಳತನ ತಡೆಗಟ್ಟಿ, ಹಗಲು ಹೊತ್ತಿನಲ್ಲಿ ದೀಪ ಉರಿಯುವುದನ್ನ ತಪ್ಪಿಸಿ, ಪ್ರಮುಖವಾಗಿ ವಿದ್ಯುತ್ ನಿಗಮದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ, ಲಂಚಗೊಳಿತನ ತಪ್ಪಿಸಿ ಎಂದು ಆಯೋಗದ ಮುಂದೆ ಮನವಿ ಮಾಡಿದರು. ದೀಪಕ್ ಗಾದ ಎನ್ನುವರು ಮಾತನಾಡಿ, ಜೆಸ್ಕಾಂ ಸೇರಿ ಇತರೆ ಎಲ್ಲ ನಿಗಮಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಾವಿರಾರು ಕೋಟಿ ರೂಪಾಯಿ ಬರಬೇಕಾಗಿದ್ದು ಅದನ್ನು ಪಡೆದು ಗ್ರಾಹಕರ ಮೇಲೆ ಹೇರಲಾಗುತ್ತಿರುವ ಹೊರೆ ತಪ್ಪಿಸಿ ಎಂದರು. ಜೆಸ್ಕಾಂನಲ್ಲಿ ಪ್ರತಿಯೊಂದಕ್ಕೂ ಹಣ ಕೇಳುವುದು ಸಾಮಾನ್ಯವಾಗಿದೆ. ಹಣ ಕೊಟ್ಟರಷ್ಟೇ ಕೆಲಸವಾಗುವ ವಾತಾವರಣ ನಿರ್ಮಾಣವಾಗಿದೆ. ಎಲ್ಲದಕ್ಕೂ ಗುತ್ತಿಗೆದಾರರ ಮೂಲಕ ಬರಬೇಕು ಎನ್ನಲಾಗುತ್ತಿದೆ. ಜೆಸ್ಕಾಂ ಅಧಿಕಾರಿಗಳು ಎಲ್ಲವೂ ಕುಳಿತಲೇ ಆಗಬೇಕು ಎನ್ನುತ್ತಾರೆ. ಒಟ್ಟಾರೆ ಭ್ರಷ್ಟಾಚಾರ ತಡೆಗಟ್ಟಿ ಎಂದು ಸಭೆಯಲ್ಲಿ ಹಲವರು ಆಯೋಗದ ಎದುರು ಮನವಿ ಮಾಡಿದರು. ಈ ಸಭೆಯಲ್ಲಿ ಸಾರ್ವಜನಿಕವಾಗಿ ಎಲ್ಲರೂ ಜೆಸ್ಕಾಂ ಅಧಿಕಾರಿಗಳು ಹಣ ಪಡೆಯುತ್ತಿದ್ದಾರೆ ಎಂದು ಹೇಳುತ್ತಿರುವುದು ಸರಿಯಾದ ಬೆಳವಣಿಗೆಯಲ್ಲ. ಪ್ರಮುಖವಾಗಿ ಜೆಸ್ಕಾಂ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಆತ್ಮಾವಲೋಕನ ಮಾಡಿಕೊಳ್ಳಿ ಎಂದು ಆಯೋಗದ ಅಧ್ಯಕ್ಷರು ಸಭೆಯಲ್ಲಿ ಜೆಸ್ಕಾಂ ಅಧಿಕಾರಿಗಳನ್ನು ಖಾರವಾಗಿ ಪ್ರಶ್ನಿಸಿದರು. ಅಲ್ಲದೆ ಕಿವಿಮಾತು ಹೇಳಿದರು. ಪ್ರತಿ ವರ್ಷ ವಿದ್ಯುತ್ ದರ ಪರಿಷ್ಕರಣೆ ಹೆಸರಿನಲ್ಲಿ ಸಾರ್ವಜನಿಕ ಅಹವಾಲುಗಳ ಸಭೆ ನಡೆಸಲಾಗುತ್ತಿದೆ. ದರ ಪರಿಷ್ಕರಣೆ ಎಂದರೆ ದರ ಹೆಚ್ಚಳ ಮಾಡುವುದಾಗಿದೆ. ಹೀಗಾಗಿ ಪರಿಷ್ಕರಣೆಯ ಬದಲು ದರ ಹೆಚ್ಚಳದ ಸಭೆ ಎಂಬುದಾಗಿ ಬದಲಾಯಿಸಿ, ಒಟ್ಟಾರೆ ಒಮ್ಮೆಯಾದರೂ ವಿದ್ಯುತ್ ದರ ಕಡಿಮೆ ಮಾಡಿ ಸಭೆಗೆ ಅರ್ಥ ತನ್ನಿ ಎಂದು ಸಾಮಾಜಿಕ ಕಾರ್ಯಕರ್ತ BA ರಾವೂರ್ ಸಭೆಯಲ್ಲಿ ಆಗ್ರಹಿಸಿದರು. ಸಾರ್ವಜನಿಕ ನೀಡುತ್ತಿದ್ದ ಸೋಲಾರ್ ದರ ಕಡಿಮೆ ಮಾಡಿರುವಾಗ ವಿದ್ಯುತ್ ದರ ಹೆಚ್ಚಳಬೇಕೆ ಎಂದು ಸುಭಾಷ್ ಚಂದ್ರ ಬೆನಕನಹಳ್ಳಿ ಆಯೋಗವನ್ನು ಪ್ರಶ್ನಿಸಿದರು. ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ರವೀಂದ್ರ ಕರಲಿಂಗಣ್ಣನವರ್ ಪ್ರತಿ ಯೂನಿಟ್ ₹1 ಹೆಚ್ಚಳದ ಪ್ರಸ್ತಾಪವನ್ನು ಆಯೋಗದ ಎದುರು ಮಂಡಿಸಿದರು. ಈ ಸಭೆಯಲ್ಲಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಸದಸ್ಯರಾದ MD ರವಿ, ಕಾರ್ಯದರ್ಶಿಗಳಾದ BN ವರಪ್ರಸಾದ್, ಉಪನಿರ್ದೇಶಕರಾದ ಶಂಕರ್ ಸುಂದರ್, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶಶಿಕಾಂತ್ ಪಾಟೀಲ್, ಸಣ್ಣ ಕೈಗಾರಿಕೆಗಳ ಮಾಲೀಕರ ಸಂಘದ ಭೀಮಾಶಂಕರ್ ಪಾಟೀಲ್, ಕಲ್ಯಾಣ ಕರ್ನಾಟಕ ಭಾಗದ ಕೈಗಾರಿಕಾ ಸಂಘದ ಪ್ರತಿನಿಧಿಗಳು ಸೇರಿದಂತೆ ಮುಂತಾದವರಿದ್ದರು.
ಈಗ ನಾವು ನಮ್ಮ ಆರ್ಥಿಕ ವರ್ಷ 22-23 ಸಾಲಿನ ಆರ್ಥಿಕ ಕಾರ್ಯನಿರ್ವಹಣಾ ಅವಲೋಕನವನ್ನು ಅಡಿಟೆಡ್ ಫೈನಾನ್ಷಿಯಲ್ ಬೇಸಿಸ್ ಮೇಲೆ ತಮಗೆ ಮಾಡ್ತೀವಿ ಸರ್. ನಮ್ಮ ಅಕೌಂಟ್ಸ್ ಅಡಿಟ್ ಆಗಿ ಬೋರ್ಡ್ನಲ್ಲಿ ಪಾಸ್ ಆಗಿದೆ ಸರ್. ನಮ್ಮ ಒಟ್ಟು ಹಿಂದಿನ ಒಂದು EPR ಫಾರ್ ದಿಸ್ ಸೇಲ್ಸ್ ಇಸ್ 7,796. ದೇರ್ ವಾಸ್ ಅ ರೆವಿನ್ಯೂ ಗ್ಯಾಪ್ ಆಫ್ 256 sir. The adjustment towards regulatory people was 89 crores and deferred tax was 30 PRIs. The reason is sir, there is a high increase in the sales sir, in ST, LT, IP and LT others sir, and also there is a decrease in the IHLs. The surplus was to the tune of 53%. Sale resulted in lesser revenue. Why? Andre sir, last year 1370. Sales are Our own sales increased. Yes, sir. Realization from IX or surplus sale was lesser. Sir. That. But in local sales ಜಾಸ್ತಿ ಆಗಿದೆ ಅಲ್ಲ ಸರ್ ಲೋಕಲ್ ಅಲ್ಲಿಗೆ ಬರಬೇಕಲ್ಲ ಮತ್ತೆ ವೇರಿಯೇಷನ್ ಇನ್ ಕೋಲ್ ಕಾಸ್ಟ್ Coal- ಮೇಲೆ ಸ್ವಲ್ಪ Power. ಫಾರ್ ಪರ್ಚೇಸ್ ಕಾಸ್ಟ್ ಓಕೆ O&M cost. Interest. Interest. Only interest or power purchase cost? Interest on power purchase cost. Sir, 189 crores is purely LPS on the differential tariff, Tariff. which was determined later on. Differential tariff is a cost. So, at Cost differential is, tariff, that was incurred in this year, sir. You should 2011 to 2018 interest portion. sir, 2011 to 2018 ವರೆಗೆ differential tariff ಇದೆ. Sir. ಅದ್ರ ಮೇಲೆ 2011 ಇಂದ LPS ಮಾಡಿದ್ರು sir. LPS Not from the date of court. What? ಇದು ಡಿಫರೆನ್ಷಿಯಲ್ ಟಾರಿಫಿಕೇಶನ್ That was accounted this year, sir. Other financial told the LP IP sector, sir, compared to last year in actuals there was no much increase. It was only 1% increase. But in HT sector, sir, HT tariff category, there was an increase of power sale to 20%, sir. So that in a remunerative class we are selling higher, sir, and also the revenue generated comparatively to that HT sector is 30%, sir, year on year, sir. So there is this one, sir. Overall, there was a 3% consumption increase and 8% revenue generation. Sir, approved actual energy sales, sir. We see that there is an increase in HT industrial sales, sir, to the tune of 15%, sir, and HT commercial 8%, sir. Total LT is increase is not much, sir. It is 330 million units, sir. This is approved actual revenue demand, sir. In HT sector, we see that there is a increase in the in FY23 there is an increase of 326 crores of generation, sir. That is 27%, sir. Totally, there was a increase of revenue generation of 50% revenue. This is increase in sales and revenue, sir. Compared to revenue in revenue categories, the revenue generated from FY70 to FY24, sir. Still there is a quarter, sir. There is a approved to actuals. There is a match and increase of 54, sir. ಈಗ APR increase ಆಗಿದೆ ಅಂತ ಹೇಳ್ತಾರಲ್ಲ total revenue what was approved and what is the total actually this is The next. APR comparison. comparison you know the summary of APR what was the actual what was approved and what is the actual, sir? ನೀವು ಅಕೌಂಟ್ಸ್ ಮಾಡುವಾಗ ನೆಟ್ ಆಗಿ But ಈ ವರ್ಷದ revenue ನಲ್ಲಿ that is also recovered. Recovered, sir, and it is adjusted to the previous year's income, sir. That we cannot take it as this year's sales. Tariff category, sir, there was no much increase in the year-on-year consumption in the consumption, sir. In IP, it was just only one. Last year, to court order, differential late payment increase. Interest cost was also increased, sir. It is because of court order, sir. 189 crores, which was paid to EPCL because of the court order was considered in this year, and that's why. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ PNT ಕ್ವಾರ್ಟರ್ಸ್ ಹತ್ತಿರವಿರುವ KHB ಕಾಲೋನಿಯಲ್ಲಿನ ಶ್ರೀ ಗಾಣದೇವತೆಯ ಮಂದಿರದಲ್ಲಿ ಗಾಣದೇವತಾ ಮಂದಿರ ಜ್ಞಾನದೇವತಾ ಟ್ರಸ್ಟ್ ಕಮಿಟಿಯ ವತಿಯಿಂದ ಇಂದು 14ನೇ ವರ್ಷದ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ಅದ್ಧೂರಿಯಾಗಿ ನೆರವೇರಿತು.
ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಪಿಎನ್ಟಿ ಕ್ವಾರ್ಟರ್ಸ್ ಹತ್ತಿರದ ಕೆಎಚ್ಪಿ ಕಾಲೋನಿಯಲ್ಲಿ ಇರುವ ಗಾಣದೇವತಾ ಮಂದಿರದಲ್ಲಿ ಗಾಣದೇವತಾ ಮಂದಿರ ಜ್ಞಾನದೇವತಾ ಟ್ರಸ್ಟ್ ಕಮಿಟಿಯ ವತಿಯಿಂದ 14ನೆಯ ಜಾತ್ರಾ ಮಹೋತ್ಸವವು ದಿನಾಂಕ 20ನೇ ಫೆಬ್ರವರಿ 2024ರಂದು ಬೆಳಗ್ಗೆ 11:30 ಗಂಟೆಗೆ ಜರುಗಿತು. ಈ ಜಾತ್ರಾ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ಕಲಬುರಗಿಯ ಬಬಲಾದ ಮಠದ ಪೂಜ್ಯ ಶ್ರೀ 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 ಶಿವಮೂರ್ತಿ ಶಿವಾಚಾರ್ಯರು ಹಾಗೂ ಹುಮನಾಬಾದನ ಚಳಕಾಪುರ ಮಠದ ಪೂಜ್ಯ ಶ್ರೀ 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 ಶಂಕರಾನಂದ ಸ್ವಾಮೀಜಿಗಳು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಸಜ್ಜನ್, ಟೌನ್ ಪ್ಲಾನಿಂಗ್ ಮಾಜಿ ಅಧ್ಯಕ್ಷರು ಸುರಪುರದ ಪ್ರಕಾಶ್ ಸಜ್ಜನ್, ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲಗೆ, ಕಲಬುರಗಿ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಶಂಕರಗೌಡ ಪಾಟೀಲ್, ಕಲಬುರಗಿಯ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಶಿವರಾಜ್ ಅವಂತಿ, ಡಿಸಿಸಿ ಕಲಬುರಗಿಯ ರುದ್ರಗೌಡ ಪಾಟೀಲ್, ಗುತ್ತಿಗೆದಾರರಾದ ಸಿದ್ದರಾಮಪ್ಪ ಪಾಟೀಲ್ ಹಾಗೂ ಕಲಬುರಗಿ ಜಿಲ್ಲಾ ಪಂಚಾಯತ್ ಇಲಾಖೆ ಕಲಬುರಗಿಯ ಉದ್ದಿಮೆದಾರರಾದ ಶಿವರಾಜ್ ಪಾಟೀಲ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಗಾಣದೇವತೆ ಮಂದಿರ ಜ್ಞಾನದೇವರ ಟ್ರಸ್ಟಿನ ಅಧ್ಯಕ್ಷರಾದ ಅಂದಾನಪ್ಪ ಗೌಡ, ಉಪಾಧ್ಯಕ್ಷರಾದ ತಿಪ್ಪಣ್ಣ ಹಲ್ಚೇರಿ, ಕಾರ್ಯದರ್ಶಿಗಳಾದ ಸುರೇಶ್ ಗೌರ, ಖಜಾಂಚಿಗಳಾದ ವೆಂಕಟರಾವ್ ಕುಲಕರ್ಣಿ, ಸಂಘಟನಾ ಕಾರ್ಯದರ್ಶಿಗಳಾದ ನಾನಾಗೌಡ ಗುಡ್ಡರ್, ಸದಸ್ಯರುಗಳಾದ ಕಂಟೆಪ್ಪ ಜಾಣಿ, ವಿಶ್ರಾಂತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಚಂದ್ರಶೇಖರ್ ಅನಾದಿ, ಕಲ್ಯಾಣಪ್ಪ ಅರಣಕಲ್, ಪಂಡಿತ್ ಜೈನ್ ಶಾಸ್ತ್ರಿ, ದಿಗಂಬರ್ ತಾರ್ಫೈಲ್, ಮಲ್ಲಿಕಾರ್ಜುನ್ ಜೋಳದ ದಪ್ಪಗಿ, ರಾಜೇಶ್ ಹಡಗಿಲ್ಕರ್ ಹಾಗೂ ಬ್ರಹ್ಮಯ್ಯ ಗುತ್ತೇದಾರ್ ಸೇರಿದಂತೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಾಲೋನಿಯ ಸದಸ್ಯರು ಹಾಗೂ ಭಕ್ತ ಮಂಡಳಿಯವರು ಉಪಸ್ಥಿತರಿದ್ದರು. ಈ ಜಾತ್ರಾ ಮಹೋತ್ಸವದ ಅಂಗವಾಗಿ 101 ಜನ ಮುತ್ತೈದೆ ಮಹಿಳೆಯರು ತಲೆಯ ಮೇಲೆ ಕಳಶವನ್ನ ಹೊತ್ತಿ ಪಲ್ಲಕ್ಕಿ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಮೆರವಣಿಗೆಯ ನಂತರ ಸಡಗರ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯೊಂದಿಗೆ ರಥೋತ್ಸವವನ್ನ ನೆರವೇರಿಸಲಾಯಿತು. ರಥೋತ್ಸವದ ನಂತರ ಬಂದಂತಹ ಭಕ್ತಾದಿಗಳಿಗಾಗಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಜಾತ್ರಾ ಮಹೋತ್ಸವ 14ನೇ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಹಾಗೂ ಐತಿಹಾಸಿಕವಾಗಿ ಈ ಜಾತ್ರಾ ಮಹೋತ್ಸವ ನಡೆದಿದೆ. ಹಾಗೂ ಈ ಗಾಣದೇವತೆ 3 ಸೀಮೆಯಲ್ಲಿ ಬರುವ ಈ ದೇವತೆ ಬಹಳ ಶಕ್ತಿವಂತ ದೇವತೆ. ಉದನೂರು ಹಾಗೂ ಕ್ವಾಟ್ನೂರು ಹಾಗೂ ದರ್ಯಾಪುರ 3 ಊರ ಸೀಮೆಯಲ್ಲಿ ಬರುವ ಈ ಗಾಣದೇವತೆ ಬಹಳ ಒಂದು ಶಕ್ತಿಯುತ ದೇವತೆ. ಯಾರೇ ಈ ದೇವಸ್ಥಾನಕ್ಕೆ ಬಂದರೂ ನಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ಅದು ನಾವು ಬೇಡಿಕೊಂಡ್ರೆ ಖಂಡಿತವಾಗಿ ಆ ದೇವತೆ ನಮಗೆ ಕಷ್ಟ ಪರಿಹಾರ ಮಾಡ್ತಾಳೆ. ಏನೇ ಇದ್ರೂ ನಮಗೆ ಆಶೀರ್ವಾದ ಮೂಲಕ ನಾವು ಏನೇ ಬೇಡ್ಕೊತೀವಿ, ಯಾವುದೇ ರಂಗದಲ್ಲಿ ಒಂದು ಸಂಸಾರದಲ್ಲಿ ಕಷ್ಟ ಇತ್ತು, ಹಾಗೂ ರಾಜಕೀಯದಲ್ಲಿ ಇತ್ತು, ಇನ್ನಿತ ಬಿಸ್ನೆಸ್ನಲ್ಲೇ ಇತ್ತು, ಸಾಕಷ್ಟು ವಿವಿಧ ಎಲ್ಲ ಈ ಕ್ಷೇತ್ರಗಳಲ್ಲಿ ನಮ್ಗೆ ಕಷ್ಟ ತೊಂದರೆಗಳಿದ್ದರೆ ಈ ದೇವಿ ದರ್ಶನ ಪಡೆದುಕೊಂಡ್ರೆ ಎಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ಯಶಸ್ವಿ ಆಗ್ತದೆ. ಅದಕ್ಕೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಜಾತ್ರಾ ಮಾಡೋದ್ರಿಂದ ಒಂದು ಎಲ್ಲ ಜನರ ಈ ಅಂಬಿಕಾನಗರ ಇತ್ತು, KHB ಕಾಲನಿ ಇತ್ತು, ಈ ಅಕ್ಕಪಕ್ಕನ ಎಲ್ಲ ಒಂದು ತಾರ್ಫೈಲ್ ಆಯಿತು. ಹಾಗೂ ಈ ತಾರ್ಫೈಲ್ನ ಕಾರ್ಪೊರೇಟರಾದ ನಾಗಮ್ಮ ದೊಡ್ಡಮನಿಯವರು ಹಾಗೂ ದಿಗಂಬರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅದಕ್ಕೆ ಏನು ಭಾಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಈ ಕಾರ್ಯಕ್ರಮ ಮಾಡೋದ್ರಿಂದ ಒಳ್ಳೆಯ ಒಂದು ಪ್ರೀತಿ ಬಾಂಧವ್ಯ ಒಂದು ಜನರಲ್ಲಿ ಮೂಡ್ತದೆ. ಈ ಜಾತ್ರಾ ಮಹೋತ್ಸವ ಅಂಗವಾಗಿ ದಿನ ಬೆಳಗಾದ್ರೆ ನಮ್ಮ ಕೆಲಸದಲ್ಲಿ ನಾವು ಇರ್ತೀವಿ. ಹಾಗೂ ಈ ಜಾತ್ರಾ ಮಹೋತ್ಸವ ಮಾಡೋದ್ರಿಂದ ಎಲ್ಲರೂ ಸೇರುವ ಒಂದು ಇದು ಜಾತ್ರಾ ಆಗ್ತದೆ. ಎಲ್ಲ ಸರ್ವ ಜನಾಂಗದವ್ರು ಇಲ್ಲಿ ಬರ್ತಾರೆ, ಒಂದೇ ಜಾತಿ ಅಲ್ಲ, ಎಲ್ಲ ಸರ್ವ ಜನಾಂಗದವರು ಸೇರಿ ಈ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಅದು ಭಾಳ ಒಂದು ಹೆಮ್ಮೆಯ ವಿಷಯ, ಸರ್ವ ಜನಾಂಗದವರು ಸೇರಿ ಮಾಡುವಂಥ ಜಾತ್ರಾ ಮಹೋತ್ಸವ. ಹಾಗೂ ಏನು ಭಾಳ ಅದ್ಧೂರಿಯಾಗಿ ಎಲ್ಲ ಸರ್ವ ಜನಾಂಗದ ಮುಖಂಡರು ಸೇರಿ
ಹಾಗೂ ಗೌರಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಇದೆ. ಅದೇ ಥರ ಮುಂದೂ ಕೂಡ ಅದ್ಧೂರಿಯಾಗಿ ನಡೀಲಿ. ದೇವರ ಆಶೀರ್ವಾದ ಈ ಬಡಾವಣೆ ಹಾಗೂ ಇಡೀ ಜಿಲ್ಲೆ ಹಾಗೂ ನಮ್ಮ ನಗರಕ್ಕೆ ಆಶೀರ್ವಾದ, ಈ ದೇವಿಯ ಆಶೀರ್ವಾದ ನಮಗೆಲ್ಲರಿಗೂ ಇದೆ. ಮುಂದಿನಗಳಲ್ಲಿ ಎಲ್ಲ ಒಳ್ಳೆಯ ಒಂದು ನಡೆ ನುಡಿ ಸೇರಿ ಒಳ್ಳೆಯ ಒಂದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರವಂತ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರೋಣ ಹಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ನಡೆ ನುಡಿ ನಡೆದು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಹೆಸರು ತರೋಣ ಅಂತಂತೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ KHB ಕಾಲನಿ. ಕಲಬುರಗಿ ನಗರದಲ್ಲಿ 14ನೇ ವರ್ಷದ ಒಂದು ಗಾಣದೇವತೆಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇಂದಿನ ದಿವಸ ಅದ್ಧೂರಿಯಾಗಿ ಜರುಗಿದೆ. ಈ ದೇವಸ್ಥಾನ ಅತ್ಯಂತ ಪುರಾತನವಾಗಿ ಜಾಗೃತ ಸ್ಥಳವಾಗಿದೆ. ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಏನನ್ನು ಬಯಸಿ ಬರ್ತಾರೆ ಅದನ್ನೆಲ್ಲ ಈಡೇರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಪಡೆದಿರ್ತಕ್ಕಂಥ ಒಂದು ಶಕ್ತಿ ಸ್ಥಳದಲ್ಲಿ ಇವತ್ತಿನ ದಿವಸ ಭಾರತೀಯ ಸಂಸ್ಕೃತಿ ಪ್ರತೀಕವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಇಲ್ಲಿರ್ತಕ್ಕಂಥ ಎಲ್ಲ ಸೇವಾ ಸಮಿತಿಯವರು ಅತ್ಯಂತ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲ ಸದ್ಭಕ್ತರು ಇಂಥ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿ. ಕಲಬುರಗಿ ನಗರದಲ್ಲಿ ವಿಶೇಷವಾಗಿರ್ತಕ್ಕಂಥ ಗಾಣದೇವತೆ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬಹುಶಃ ಈ ಜಾತ್ರಾ ಮಹೋತ್ಸವದ ದಿನದಂದು ಬೆಳಗ್ಗೆ 7 ಗಂಟೆಯಿಂದ ರುದ್ರಾಭಿಷೇಕ ಮತ್ತು ವಿಶೇಷವಾಗಿರ್ತಕ್ಕಂಥ ಪಲ್ಲಕ್ಕಿ ಉತ್ಸವ ಅನೇಕ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಇಂಥ ಯಾವ ಕಾರ್ಯಕ್ರಮದ ದಿನದಂದು ಈ ನಗರದ ಮತ್ತು ಈ ಸಮಿತಿಯ ಅನೇಕರು ಕೂಡಿ ಏನು ಇದರ ಮುಂದೆ ಇರತಕ್ಕಂಥ ಉದ್ಯಾನವನಕ್ಕೆ ಈ ಗಾಣದೇವತೆಯ ಹೆಸರು ಇಡಬೇಕು ಮತ್ತು ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೆ ಒಂದು ಗಾಣದೇವತೆಯ ಒಂದು ಸ್ಥಾನದಲ್ಲಿ ಕಾರ್ಯಕ್ರಮವು ನಡಿಬೇಕು ಅಂತೇಳಿ ಈ ಸ್ಥಳೀಯರು ಏನಿಲ್ಲಿರ್ತಕ್ಕಂಥ ಬಡಾಣಿಯವರು ಆ ಉದ್ಯಾನವನದ ಒಂದು ಅಡಿಗಲ್ಲನ್ನು ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ಬಬಲಾದ ಶ್ರೀಮಠದ ಶಿವಮೂರ್ತಿ ಶಿವಾಚಾರ್ಯರು ಮತ್ತು ಯಾವ ಚಳಕಾಪುರದ ಪರಮ ಪೂಜ್ಯರಾಗಿರ್ತಕ್ಕಂಥ ಶಂಕರಾನಂದ ಸ್ವಾಮೀಜಿಯವರ ಅಮೃತಾಸ್ತದಿಂದ ಅಡಿಗಲ್ಲು ಕೂಡ ಇವತ್ತು ಇಡಲಾಗ್ತಾ ಇದೆ. ತದನಂತರ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಗರದ ಅನೇಕ ಶಾಸಕರು ಮತ್ತು ಮಾಜಿ ಶಾಸಕರು, ಅನೇಕ ಉದ್ಯಮಿದಾರರು, ಹಿರಿಯರು, ಯುವ ಮುಖಂಡರು ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಭಾಳ ವಿಶೇಷವಾಗಿರ್ತಕ್ಕಂಥ ಈ ದೇವತೆ ತಮಗೆಲ್ಲ ಗೊತ್ತಿರಲಿ, ಇದು ಉದ್ಭವ ಆಗಿರ್ತಕ್ಕಂಥದ್ದು 2 ಫೀಟ್ ಇದ್ದಂಥ ಸಂದರ್ಭದಲ್ಲಿ ಪೂಜಾ ಪುನಸ್ಕಾರ ಪ್ರಾರಂಭ ಆಯಿತು. ಇವತ್ತು ಅದೇ ಮೂರ್ತಿಯ ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3.5 ಫೀಟಿನಕ್ಕಿಂತ ಎತ್ತರ ಇವತ್ತು ನಮ್ಗೆ ಕಾಣ್ತಾ ಇದೆ. ಅಂದರೆ ಪ್ರತಿ ವರ್ಷವೂ ಕೂಡ 1 ಇಂಚು 2 ಇಂಚು ಬೆಳೀತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ದೇವತೆ, ಶಕ್ತಿ ದೇವತೆ ಇವತ್ತು ಇಲ್ಲಿ ಸ್ಥಾಪನೆ ಆಗಿದೆ. ಬಹುಶಃ ಈ ಬಡಾವಣೆ ಅಲ್ಲ, ಕಲಬುರಗಿ ನಗರದ ಅನೇಕ ಹಳ್ಳಿಗಳಿಂದಲೂ ಕೂಡ ಬಂದಿರತಕ್ಕಂಥ ಭಕ್ತಾದಿಗಳು ತಮ್ಮದೇ ಆಗಿರ್ತಕ್ಕಂಥ ಸಂಕಲ್ಪವನ್ನು ಕೂಡ ಮಾಡಿಕೊಂಡಿದ್ದಾರೆ. ಅವೆಲ್ಲವೂ ಕೂಡ ಯಶಸ್ವಿಯನ್ನು ಕೂಡ ಕಂಡಿದ್ದಾರೆ. ಈ ನಿಮಿತ್ತವಾಗಿ 14ನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಬರ್ತಕ್ಕಂಥ ಎಲ್ಲ ಜನತೆಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ದೇನೆ. ಇದು 14ನೇ ಜಾತ್ರೆ ಔಷಮೋಡದಲ್ಲಿ ಗಾಣದೇವತೆ ಇದು ಉತ್ಸವವಾಗಿ ಚಂದ ಮೆರವಣಿಗೆ ಇವತ್ತು ನಡೆದದ. ಅದಕ್ಕಾಗಿ ಎಲ್ಲ ಕಾಲನಿದಾಗ ಬಂದು ಸಹಕಾರ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಕೇಳ್ತೀನಿ ನಿಮಗೆ. ಇವತ್ತು ಕಳಶಿ 101 ಕಳಶಿ ಕಾರ್ಯಕ್ರಮ ಮತ್ತು ಪುರಾಂತರ ಕಾರ್ಯಕ್ರಮ, ಇವತ್ತು ಅನ್ನ ಡೊಳ್ಳ ಮತ್ತು ಊಟದ ಕಾರ್ಯಕ್ರಮ ಮಾಡಿ ಇವತ್ತೆಲ್ಲ ಔಷಮೋಡ ಜನರೆಲ್ಲರೂ ಕಾರ್ಯಕ್ರಮ ಎಲ್ಲ ಔಷಮೋಡ ಹಿಡಿದು ಮತ್ತು ಗಾಣದೇವತೆ ಹಿಡಿದು ಬಸವಣ್ಣನ ಗುಡಿ, ಈಶ್ವರ ಗುಡಿಯಲ್ಲೇ ಗಾಣದೇವತೆ ಗುಡಿಗೆ ಮತ್ತು ಏನೂ ಇಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದೇವಿಯ ಉತ್ಸವ
ಈ ದೇವಿ ಗಾಣದೇವತೆ 3 ಸೀಮೆಯಲ್ಲಿ ಕೂಡಿದಂಥ ಗಾಣದೇವತೆ ಇವತ್ತಿನ ದಿವಸ ಈ ನಮ್ಮ ಹೌಸಿಂಗ್ ಬೋರ್ಡ್ ಕಾಲನಿಯಲ್ಲಿ ಮೆರವಣಿಗೆ ಇದೆ, ರಥೋತ್ಸವ ಇದೆ. 101 ಕಳಸಿ ಹೆಣ್ಮಕ್ಳು ಬಂದು ಕಳಸಿಯನ್ನು ಹೊತ್ತು ಡೊಳ್ಳಿನ ಕಾರ್ಯಕ್ರಮ, ಪುರೋಹಿತರು ಎಲ್ಲರೂ ಕೂಡಿ ಈ ನಮ್ಮ ಹೌಸಿಂಗ್ ಬೋರ್ಡ್ ಕಾಲನಿಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇನ್ನು ಮುಂದೆ ಅಲ್ಲಿ ಪ್ರಸಾದ ಸೇವೆ ಇರುತ್ತದೆ, ಸರ್ವರಿಗೂ ಪ್ರಸಾದ ಸೇವೆ ಇರುತ್ತದೆ. ಮತ್ತು ಹಾಗೆ ಪ್ರಸಾದ ಸೇವಿಸುತ್ತಾ ಸಂಗೀತ ಕಾರ್ಯಕ್ರಮವನ್ನು ಮಾಡಿರುತ್ತದೆ. ಇನ್ನು ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಪ್ರಸಾದ ಸೇವಿಸಿ ಹೋಗಬೇಕೆಂದು ತಮ್ಮಲ್ಲಿ ಈ ಗಾಣದೇವತೆ ವತಿಯಿಂದ ಕೇಳಿಕೊಳ್ಳುವೆನು. ಈ 14ನೇ ವರ್ಷ ಜಾತ್ರೆ ಹ್ಯಾಂಗೆ ನಡೆದದ, ಇದೇ ವರ್ಷ ಹಿಂಗೆ ನಡಿಬೇಕಂತ ಎಲ್ಲರಿಗೂ ಕೈ ಜೋಡಿಸಿ ಬೇಡ್ಕೊತೀನಿ. ಯಾಕಂದ್ರೆ ಯಾರ ಬಳಿ ಕೊರತೆ ಬೇಡ, ಜಗಳ ಬೇಡ, ಕದನ ಬೇಡ, ಏನು ಬೇಡ. ಈ ರೀತಿಲಿಂತ ಮಾಡಿದ್ರೆ ಎಲ್ಲರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ 101 ಕಳಶಿಗಳು, ಬೆಳ್ಳಿ ರಥ, ಮೆರವಣಿಗೆ, ಅಭಿಷೇಕ, ಮುಂಜಾನೆ ಹಿಡಿದು ಪುರಾಂತರು ಎಲ್ಲವಷ್ಟು ನಡೆದಿದ್ದಾರೆ. ಈ ಮೆರವಣಿಗೆ ಗಾಣದೇವತೆ ಗುಡಿಯಿಂದ ಪೂರ ಹೌಸಿಂಗ್ ಬೋರ್ಡ್ ಕಾಲನಿ ಸುತ್ತ ಮೆರವಣಿಗೆ ಬರುತ್ತದೆ ರೀ. ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳ ಪೌರಕಾರ್ಮಿಕರ ಸಂಘದ ವತಿಯಿಂದ ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಮಾಡಿರುವ ಅವಮಾನವನ್ನು ಖಂಡಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ನಗರ ಪಾಲಿಕೆ, ನಗರಸಭೆ, ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ವತಿಯಿಂದ ದಿನಾಂಕ 19 ಫೆಬ್ರವರಿ 2024ರಂದು ಪಾಲಿಕೆಯ ಅಧಿಕಾರಿಗಳ ಮೊಬೈಲ್ ಸಂಭಾಷಣೆಯಲ್ಲಿ ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಘಟನೆಯನ್ನ ಖಂಡಿಸಿ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಅರುಣ್ ಕುಮಾರ್ ಸುತಾರ್, ಪ್ರದೀಪ್ ಬೋರಾಳ್ಕರ್, ಬಂದೆ ನವಾಸ್, ಅನಿಲ್ ಕುಮಾರ್ ಚಕ್ರ, ಅರುಣ್ ಕುಮಾರ್ ಕೋಟೆ, ಲೋಕೇಶ್ ಹಾದಿಮನಿ, ಕಮಲ್ ಕಪನೂರ್, ದೇವೇಂದ್ರ ಯಳಸಂಗಿ, ಅಜಯ್ ಸಿಂಗ್, ಅಶೋಕ್ ಡಾಂಗೆ, ಪ್ರೇಮ್ ಶೀಲ್ಡ್, ಅನಿಲ್, ಶ್ರವಣ್ ದರ್ಗಿ, ತಿಮ್ಮಣ್ಣ ಬಳಿಚಕ್ರ, ಶಿವಯೋಗಪ್ಪ ಕವಡೆ, ಶರಣಗೌಡ ಚಿದಂಬರಂ, ವಿಶ್ವರಾಧ್ಯ, ಆನಂದ್, ಯಶವಂತ ರೆಡ್ಡಿ, ಪ್ರಸನ್ನ, ರಾಜು, ರವಿ ಛಲವಾದಿ, ರವಿಕುಮಾರ್, ಅನಿಲ್ ಕುಮಾರ್ ಚಾಂಬಾಳ್, ಮುಕ್ರಮ್ ಜಾನ್, ವಿನಾಯಕ್, ಮಹೇಶ್, ಪುನೀತ್ ಕುಮಾರ್, ಸುಮಿತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ದಿನ ನಾವು ಎಲ್ಲರೂ ಇಲ್ಲೇ ಜಮಾ ಆಗಿದಂದರೆ ಯಾರು ಬಾಬಾ ಸಾಹೇಬ್ ಬಗ್ಗೆ ಮತ್ತು ನಮ್ಮ ಸಂವಿಧಾನ ಬಗ್ಗೆ ಏಕವಚನದಾಗ ಹೆಂಗೆ ಮಾತಾಡಿದಾರ ಅಲ್ಲ, ಅದರ ಸಲುವಾಗಿ ನಾವು ಇವ್ರಿಗೆ ಕೇಳಕ್ಕೆ ಹೇಳ್ತೀನಿ ರೀ, ನೀವು ಏನು ಡ್ಯೂಟಿ ಮಾಡ್ಲತ್ತಿದೆಯಲ್ಲ ಅದು ಯಾರ ಬಗ್ಗೆ? ಅದು ನಮ್ಗೆ ನಿಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ರಿ. ಅದರ ಸಲುವಾಗಿ ನೀವು ಅದು ಚೇರ್ನಾಗಿ ಕುಂತು ಹಿಂಗೆ ಮಾತಾಡಿದಂದರೆ ಅದು ತಪ್ಪು. ಅದರ ಸಲುವಾಗಿ ನಾವು DC ಮೇಡಮಿಗೆ ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಶ್ರೀ ಪ್ರಿಯಾಂಕ್ ಖರ್ಗೆಜಿಗೆ ಹೇಳ್ತೀನಿ ರೀ ಇವ್ರಿಗೆ ಕಾನೂನು ಪ್ರಕಾರ ಆ್ಯಕ್ಷನ್ ತಗೋಬೇಕು ಮತ್ತು ಇವ್ರಿಗೆ ಅಲ್ಟ್ರಾಸಿಟಿ ಆ್ಯಕ್ಟ್ನ್ಯಾಗ ಅರೆಸ್ಟ್ ಮಾಡ್ಕೋಬೇಕು, ಕೇಸ್ ಬುಕ್ ಮಾಡಿ ಅರೆಸ್ಟ್ ಮಾಡ್ಬೇಕು ರೀ. ಅಲ್ಲಿ ತನಕ ನಾವು ಇದು ಹೋರಾಟ ಮುಗಿಸಲಿಲ್ಲ ರೀ. ಗಂಭೀರವಾಗಿ ತಗೊಂಡು ಸರ್ಕಾರದ ಜನರ ಮನೆ ಬಾಗಿಲಿಗೂ ಮುಟ್ಟಿಸ್ಬೇಕಂತೇಳಿ ಕೆಸನೆ ಸಂವಿಧಾನ ಜಾಗೃತಿ ಜಾಥಾನೂ ಮಾಡ್ಲತ್ತದ. ಸಮಾಜ ಕಲ್ಯಾಣ ಇಲಾಖೆಯಿಂದ ಇದು ಒಳ್ಳೆ ಇದೂ ಅದ. ಇಲ್ಲಿ ನೋಡ್ರಿ ಎಲ್ಲ ಸಮುದಾಯದವ್ರು ಬಂದಾರ, ಬರೀ ಕೇವಲ ದಲಿತರು ಅಷ್ಟೇ ಇದು ಸ್ಟ್ರೈಕ್ ಮಾಡ್ಲತ್ತಿಲ್ಲ. ಸಂವಿಧಾನ ವಿರೋಧಿ ಅಥವಾ ಅಂಬೇಡ್ಕರ್ ವಿರೋಧಿ ಹೇಳಿಕೆ ಕೊಟ್ಟರ ಅಂತ ಹೇಳ್ಕಸನ ಇದರೊಳಗೆ ಎಲ್ಲ ಸಮುದಾಯದವ್ರು ಬಂದಾರ, ಭೂವಿ ಬಂದಾರ, ಲಿಂಗಾಯತರ, ಒಕ್ಕಲಿಗರ, ಬೇರೆ ಬೇರೆ ಕಮ್ಯುನಿಟಿ, ಮುಸ್ಲಿಮರ, ಬೇರೆ ಸಂಘಟನೆಗಳು ಸಪೋರ್ಟ್ ಕೊಟ್ಟವು ಇದಕ್ಕೆ. ಯಾಕಂದ್ರೆ ಈ ವ್ಯಕ್ತಿ ಬರೀ ಆಡಿಯೋದಾಗ ಹೊರತಾಗಿಯೂ ಹೆಚ್ಚಾಗಿ ಮಾತಾಡ್ಲತ್ತಾನಿವ. ಆಯಿತು, ಸರ್ಕಾರದವರು ಪ್ರಿಯಾಂಕ್ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದಾರೆ. ಅವ್ರ ಕಡೆಗೆ ನಾವು ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ಇಂಥ ಒಂದು ಕಾನೂನಿನಲ್ಲಿ ತಿದ್ದುಪಡಿ ತೊಗೊಂಬರಿ. ಯಾಕಂದ್ರೆ ಇದು ಪದೇ ಇದು 2ನೇ ಘಟನೆ, ಇದು ಒಂದೇ ತಿಂಗಳನ್ಯಾಗ ಕಲಬುರಗಿ ಒಳಗೆ. ಸೊ ಇದರ ಕಾನೂನಿನಾಗ ತಿದ್ದುಪಡಿ ತಂದ ಕೆಸನಕ್ಕೆ ಇಂಥವ್ರ ವಿರುದ್ಧ ಸೂಕ್ತ ಏನಾದರೂ ರಾಸುಕ ಅಥವಾ ರಾಷ್ಟ್ರೀಯ ದ್ರೋಹ ಕಾಯ್ದೆ ಅಡಿಯಲ್ಲಿ ಅನ್ಕರೆ ಇಂಥವ್ರಿಗೆ ಬಂಧಿಸ್ಕೆಸನ ಮುಂದೆ ಇಂಥವೆಲ್ಲ ಅಹಿತಕರ ಘಟನೆ ಸಮಾಜದಲ್ಲಿ ಕಲಬೆರಕೆ ವಾತಾವರಣ ನಿರ್ಮಾಣ ಆಗ್ಲಾರ್ದಂಗೆ ನೋಡ್ಕೋಬೇಕಂದ್ರೆ ಇವೆಲ್ಲ ಕಾನೂನು ತಿದ್ದುಪಡಿಗಳು ಆಗಬೇಕು. ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ P. ರಾಜೀವ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ದಿನಾಂಕ 20 ಫೆಬ್ರವರಿ 2024 ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿನ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ P. ರಾಜೀವ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿದರು.
ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಮತ್ತು ಕಲಬುರಗಿ ನಗರ ಅಧ್ಯಕ್ಷರಾದ ಚಂದು ಪಾಟೀಲ್ ಸೇರಿದಂತೆ ಸೇಡಂನ ಮಾಜಿ ಶಾಸಕರು ಹಾಗೂ ಡಿಸಿಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 3 ವಿಷಯಗಳ ಬಗ್ಗೆ ಉಲ್ಲೇಖ ಮಾಡುತ್ತೀನಿ. ಮೊದಲನೇದು ರಾಜ್ಯ ಬಜೆಟ್ಟು, ಎರಡನೇದು ನಮ್ಮ ರಾಷ್ಟ್ರೀಯ BJP ಪಕ್ಷದ ಅಧಿವೇಶನ, ಮತ್ತು ಮೂರನೇದು ನಾಳೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪ್ರವಾಸ ಏನು ಈ 2 ಲೋಕಸಭಾ ಕ್ಲಸ್ಟರ್ಗೆ ಇದೆ ಅದರ ಬಗ್ಗೆ 3 ವಿಷಯವನ್ನು ಉಲ್ಲೇಖ ಮಾಡ್ತೀನಿ. ಸೊ ಮೊದಲನೇದಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು 1 ವರ್ಷವನ್ನು ಪೂರೈಸಿ 2ನೇ ವರ್ಷಕ್ಕೆ ನೂತನ ಸರ್ಕಾರದ 2ನೇ ವರ್ಷದ ಬಜೆಟನ್ನು ಮಂಡಿಸಿದ್ದಾರೆ. ಅಭಿವೃದ್ಧಿಯತ್ತ ದೇಶದ ಎಲ್ಲ ರಾಜ್ಯಗಳು ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸತತವಾಗಿ 2ನೇ ಬಾರಿ ರೆವಿನ್ಯೂ ಡೆಫಿಸಿಟ್ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸೋದ್ರ ಮೂಲಕ ನಿರಂತರವಾಗಿ 2 ಬಾರಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ವಯೋಲೇಷನ್ ಮಾಡಿದ ಅಪಕೀರ್ತಿಗೆ ಈ ಮುಖ್ಯಮಂತ್ರಿಗಳು ಗುರಿಯಾಗಿದ್ದಾರೆ. ರೆವಿನ್ಯೂ ಡೆಫಿಸಿಟ್ ಅಂದರೆ ರಾಜ್ಯ ಸರ್ಕಾರ ನಡೆಸೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ, ಆ ದುಡ್ಡಿನ ಕೊರತೆ ಉಂಟಾದರೆ ಅದನ್ನು ರೆವಿನ್ಯೂ ಡೆಫಿಸಿಟ್ ಅಂತಾರೆ, ರಾಜಸ್ವ ಕೊರತೆ ಅಂತಾರೆ. ಅಂದರೆ ಸ್ಯಾಲ್ರಿ ಕೊಡಲಿಕ್ಕೆ, ಕಾರ್ ಖರೀದಿ ಮಾಡಲಿಕ್ಕೆ, ಡೀಸೆಲ್ ಹಾಕಲಿಕ್ಕೆ, ಒಟ್ಟಾರೆ ಒಂದು ಸರ್ಕಾರ ನಡೆಸಲಿಕ್ಕೆ ಅದೇನು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಇರುತ್ತೆ, ಅದು ಹೋದ ಸಾರಿ ಅವರು ಬಜೆಟಲ್ಲಿ ಹೇಳಿದರು 12,500 ಕೋಟಿ ಕೊರತೆ ಆಗಿತ್ತು. ರೆವಿನ್ಯೂ ಡೆಫಿಸಿಟ್ ಇದ್ದಿದ್ದು 12,522 ಕೋಟಿ. ಮೊನ್ನೆ ಬಜೆಟ್ ಮಂಡಿಸಿದಾಗ 14,000 ಕೋಟಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇನ್ನು ಆಡಿಟ್ ಆದಮೇಲೆ ಎಕ್ಸಾಕ್ಟ್ ಫಿಗರ್ ಗೊತ್ತಾಗುತ್ತೆ. ಅಂದರೆ ಸರಿಸುಮಾರು 15,000 ಕೋಟಿ ಸರ್ಕಾರ ನಡೆಸೋದಕ್ಕೆ ಇವ್ರ ಹತ್ರ ದುಡ್ಡಿರಲಿಲ್ಲ. ಈ ಸಾರಿ ಬಜೆಟ್ನಲ್ಲಿ ರೆವಿನ್ಯೂ ಡೆಫಿಸಿಟ್ಟು 27,354 ಕೋಟಿ ಆಗಿದೆ. ಅಂದರೆ ಸಾಲ ಮಾಡಿ ಪೇಮೆಂಟ್ ಕೊಡುವಂಥದ್ದು. 90 ಜನರಿಗೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದ್ದಾರೆ. ನಿಗಮಗಳು ಅವು ಇವು ಅಂತ ಹೇಳಿ ಅವರಿಗೇನು ಮೆಡಿಕಲ್ ಚೆಕಪ್ ಮಾಡ್ತಾರೆ ಆ ಡಾಕ್ಟರ್ಗೂ ಕ್ಯಾಬಿನೆಟ್, ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವಂಥ ಪರ್ಸನ್ಸಿಗೂ ಅಡ್ವೈಸರ್ ಅಂತ ಕ್ಯಾಬಿನೆಟ್ ರ್ಯಾಂಕ್. 90 ಜನರಿಗೆ ಹೊಸ ಕಾರುಗಳನ್ನು ಖರೀದಿ ಮಾಡಿದ್ದಾರೆ. ಸರ್ಕಾರ ನಡೆಸಲಿಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಸೊ ಈ ಸಾರಿ 27,354 ಕೋಟಿ ರಾಜಸ್ವ ಕೊರತೆ ಇದೆ. ಸೊ ಹೋದ ವರ್ಷ 1 ವರ್ಷಕ್ಕೆ ಇವರು ಮಾಡಿದ್ದ ಸಾಲ 85,000 ಕೋಟಿ ಅಂತ ಬಜೆಟಲ್ಲಿ ಹೇಳ್ಕೊಂಡಿದ್ರು. ಆದರೆ ಆ್ಯನ್ಯುವಲ್ ಸ್ಟೇಟ್ಮೆಂಟ್ ಬಂದಾಗ ಬಹುತೇಕ ಅದು 95,000ದಿಂದ 1,00,000ಕ್ಕೆ ಹೋಗಿ ಮುಟ್ಟತ್ತೆ ಸಾಲ 1 ವರ್ಷಕ್ಕೆ. ಈ ವರ್ಷ ಸಿದ್ದರಾಮಯ್ಯನವರು 1 ವರ್ಷಕ್ಕೆ ಸಾಲ ಮಾಡಿದ್ದು 1,05,246 ಕೋಟಿ. ಬಿಗಿನಿಂಗಲ್ಲಿ ಇಷ್ಟು ಹೇಳ್ಕೊಂಡಿದ್ದಾರೆ ಬಜೆಟಲ್ಲಿ. ಬಟ್ ಮಾರ್ಚ್ ಅಂತ್ಯಕ್ಕೆ ಬಹುತೇಕ ನನ್ನ ಪ್ರಕಾರ ಇವರು 1,20,000 ಕೋಟಿ ಸಮೀಪಕ್ಕೆ ಹೋಗ್ತಾರೆ ಸಾಲ. ಅಂದರೆ 2 ವರ್ಷದಲ್ಲಿ ಸಾಲ 2,25,000 ಕೋಟಿ ಆಯಿತು. ಸಾಲ ಮಾಡಿ ತುಪ್ಪ ತಿಂದರೆ ಸಾಲವನ್ನು ತೀರಿಸೋರು ಯಾರು? ರಾಜ್ಯದ ಆರ್ಥಿಕ ವ್ಯವಸ್ಥೆ ಇದು ಡೆಟ್ ಟ್ರ್ಯಾಪ್, DEBT, ಡೆಟ್ ಟ್ರ್ಯಾಪ್. ಡೆಟ್ ಟ್ರ್ಯಾಪಿಗೆ ರಾಜ್ಯ ಹೋದರೆ
ಡೆಟ್ ಟ್ರ್ಯಾಪ್ನಿಂದ ಹೊರಗೆ ಬರಲಿಕ್ಕೆ ಕನಿಷ್ಠ 15 ವರ್ಷಗಳು ಬೇಕಾಗ್ತವೆ. ಡೆಟ್ ಟ್ರ್ಯಾಪಿಗೆ ಸದೃಢವಾಗಿರುವಂತಹ ರಾಜ್ಯಗಳು ಹೋಗುವಂಥದ್ದು ಒಂದೇ ವರ್ಷದಲ್ಲೇ ಅದರ ರಿಸಲ್ಟ್ ಗೊತ್ತಾಗೋದಿಲ್ಲ. ಇದರ ರಿಸಲ್ಟ್ ಇಂಪ್ಯಾಕ್ಟ್ ಆಗುವಂಥದ್ದಕ್ಕೆ 4 ವರ್ಷ 5 ವರ್ಷ ಬೇಕಾಗುತ್ತೆ. ಸೊ ಈಗ ಮೇಲ್ನೋಟಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಿಗಳಿಗೆ ಪ್ರತಿ 1ನೇ ತಾರೀಕು ಸ್ಯಾಲ್ರಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡೋದಕ್ಕೆ ಇವರಿಂದ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ಗ್ಯಾರಂಟಿಗಳನ್ನು ಈ ತಿಂಗಳು ಟಾರ್ಗೆಟೆಡ್ 30% ಈ ತಿಂಗಳಿಗೆ ಕೊಡ್ತಾರೆ, ಮತ್ತು ಮುಂದಿನ ತಿಂಗಳು ಇವ್ರನ್ನ ಬಿಟ್ಟು ಉಳಿದ 30%ನವ್ರಿಗೆ ಕೊಡ್ತಾರೆ. ರೊಟೇಷನ್ ವೈಸ್ ಮಾಡ್ತಾ ಇದ್ದಾರೆ. ಆರ್ಥಿಕ ಚಟುವಟಿಕೆಗಳು ಸಂಪೂರ್ಣವಾಗಿ ಕುಸಿದು ಹೋಗಿದ್ದಾವೆ. ಸೊ ನಮ್ಮ ಒಟ್ಟಾರೆ ಟ್ಯಾಕ್ಸ್ನಲ್ಲಿ 3 ಕ್ಷೇತ್ರಗಳು ನಮ್ಮ GSDPಗೆ ಏನು ಕೊಡುಗೆ ಕೊಡ್ತಾ ಇದ್ದಾವೆ ಅನ್ನೋದ್ರ ಮೇಲೆ ರಾಜ್ಯದ ಆರ್ಥಿಕ ಆರೋಗ್ಯ ಗೊತ್ತಾಗುತ್ತೆ, ಫಿಸ್ಕಲ್ ಹೆಲ್ತ್ ಗೊತ್ತಾಗುತ್ತೆ. ಅದರಲ್ಲಿ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯ, ಈ 3 ಕೂಡ ತಮ್ಮ ತಮ್ಮ ಕಾಂಟ್ರಿಬ್ಯೂಷನನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಬೇಕು. ಇಂಬ್ಯಾಲೆನ್ಸ್ ಆಯಿತು ಅಂದರೆ, ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದಲ್ಲಿ ಇಂಬ್ಯಾಲೆನ್ಸ್ ಆಯಿತು ಅಂದರೆ ಇದರ ಇಂಪ್ಯಾಕ್ಟ್ ಜನಸಾಮಾನ್ಯನ ಮೇಲೆ ಬೀಳುತ್ತೆ. ಹಾಗಾಗಿ ಕಳೆದ ವರ್ಷ ಕೃಷಿ ಕ್ಷೇತ್ರದಿಂದ GSDPಗೆ ಕಾಂಟ್ರಿಬ್ಯೂಷನ್ ಇತ್ತು 15%. ಈ ವರ್ಷ 13%ಗೆ ಇಳಿದಿದೆ. 2% ಕೊಲ್ಯಾಪ್ಸ್ ಅಂದರೆ ಇದು ಸಣ್ಣ ಹೊಡೆತ ಅಲ್ಲ. ಕೈಗಾರಿಕಾ ವಲಯದ ಕಾಂಟ್ರಿಬ್ಯೂಷನ್ 21% ಇತ್ತು. ಈ ವರ್ಷಕ್ಕೆ 20%ಗೆ ಇಳಿದಿದೆ. ಬಹುತೇಕ ಇವರ ಆರ್ಥಿಕವಾದಂತಹ ಎಡಬಿಡಂಗಿ ನೀತಿಯಿಂದಾಗಿ ವಿದ್ಯುತ್ ದರದಲ್ಲಿ 2 ಸ್ಲ್ಯಾಬ್ಗೆ ತಂದರು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಬಾಗಿಲು ಮುಚ್ಚಿಬಿಟ್ಟಿದ್ದಾವೆ. ಹಾಗಾಗಿ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಪಕ್ಕದ ರಾಜ್ಯದಲ್ಲಿ ಯೂನಿಟ್ಗೆ 2 ರಿಂದ 3 ರೂಪಾಯಿ ವ್ಯತ್ಯಾಸ ಇರುವಾಗ ಕರ್ನಾಟಕಕ್ಕೆ ಯಾವ ಇಂಡಸ್ಟ್ರಿ ಬರ್ತವೆ? 2 ಸ್ಲ್ಯಾಬ್ಗಳನ್ನು ತಂದಿದ್ದರಿಂದ ನೀವು ಗೃಹಜ್ಯೋತಿ 1 ಕೊಟ್ಟರೆ ಅವನ ಜೀವನ ಅಲ್ಲ. ಅವನೊಂದು ಸಣ್ಣ ಬೀಡಾ ಅಂಗಡಿ ಇಟ್ಕೊಂಡಿರ್ತಾನೆ, ಒಂದು ಸಣ್ಣ ಹೋಟೆಲ್ ನಡೆಸ್ತಾ ಇರ್ತಾನೆ, ಒಂದು ಸಣ್ಣ ಗ್ಯಾರೇಜ್, ಒಂದು ಹಿಟ್ಟಿನ ಗಿರಣಿ. ಅವುಗಳ ದರ 4 ಪಟ್ಟು ಹೆಚ್ಚು ಮಾಡಿಬಿಟ್ರಿ. ಸೊ ಹಾಗಾಗಿ ಇದು ಹೋದ ವರ್ಷಕ್ಕೆ ಇನ್ನೂ 20-21 ಇದು ಅಂಕಿಅಂಶ, 22-23ಕ್ಕೆ ಬಹುತೇಕವಾಗಿ ನನ್ನ ಪ್ರಕಾರ 4% ಕೈಗಾರಿಕಾ ವಲಯ ಕುಸಿದಿದೆ. ಸೊ ಸೇವಾ ವಲಯ 64 ಇದ್ದಿದ್ದು 67ಗೆ ಜಂಪ್ ಆಗಿದೆ. ಸೇವಾ ವಲಯ ಅಂದರೆ ಜನರಿಂದ ಕಲೆಕ್ಟ್ ಮಾಡೋ ಟ್ಯಾಕ್ಸ್. ಈ ಕೈಗಾರಿಕಾ ವಲಯ ಮತ್ತು ಕೃಷಿ ವಲಯದಿಂದ ಉತ್ಪಾದನೆ ಹೆಚ್ಚಾಗತ್ತೆ. ನೀವು ಸೇವಾ ವಲಯದಲ್ಲಿ ಟ್ಯಾಕ್ಸ್ ಹೆಚ್ಚಾಗಿದೆ ಅಂತ ಹೇಳಿದರೆ ಜನಸಾಮಾನ್ಯನ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ಅಂತ ಅರ್ಥ. ಹಾಗಾಗಿ ನೀವು ರಿಜಿಸ್ಟ್ರೇಷನ್ನು, ಸ್ಟ್ಯಾಂಪ್ ಡ್ಯೂಟಿ, ಮೋಟಾರ್ ವೆಹಿಕಲ್ ಆ್ಯಕ್ಟ್ ಇವು ಎಲ್ಲವೂ ಕೂಡ ಅತಿ ಹೆಚ್ಚು ಏರ್ತಾ ಇದ್ದಾವೆ. ಸೊ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ವಯೋಲೇಷನ್ ಮಾಡಿ ಮಂಡಿಸಿರುವಂತಹ ಈ ಬಜೆಟ್ ಇದೆಯಲ್ಲ, ಇದು ಮುಂದಿನ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಆರ್ಥಿಕ ಅರಾಜಕತೆ ಸೃಷ್ಟಿಯಾಗೋದಕ್ಕೆ ಕಾರಣ ಆಗುತ್ತೆ. ಇದರಿಂದ ಉದ್ಯೋಗದ ಅವಕಾಶಗಳು ನಿಂತು ಹೋಗ್ತವೆ.
ಮೌಲ್ಯವರ್ಧನೆ ಆಗುವಂಥದ್ದು ಕುಸಿದು ಬೀಳುತ್ತೆ. ರಾಜ್ಯಕ್ಕೆ ಹರಿದು ಬರಬೇಕಾಗಿದ್ದಂತಹ ವಿದೇಶಿ ಬಂಡವಾಳದಲ್ಲಿ ಕೊರತೆ ಉಂಟಾಗತ್ತೆ. ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿದೆ. ರಾಜ್ಯ ಸರ್ಕಾರ ಬರಕ್ಕೆ ತಕ್ಷಣ ಸ್ಪಂದಿಸುವಂತಹ ಯಾವ ಕೆಲಸವನ್ನು ಮಾಡಲಿಲ್ಲ. ನೀರಿನ ಹಾಹಾಕಾರ ಪ್ರಾರಂಭ ಆಗಿದೆ. ಈ ಭಾಗದಿಂದ ಬಹಳಷ್ಟು ಜನ ಗುಳೆ ಹೋಗಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಅವರನ್ನು ನಿಲ್ಲಿಸುವಂತಹ ಕೆಲಸ ಮಾಡಲಿಲ್ಲ. ತಲಾ ಆದಾಯ ಕಲಬುರಗಿದು 1,24,998 ಇದೆ. ದೇಶದ ತಲಾ ಆದಾಯ 1,70,620 ಇದೆ. ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಕಲಬುರಗಿ ತಲಾ ಆದಾಯ ಕಡಿಮೆ ಆಗಿದೆ. ಇದು ಈಗಿನಿಂದ ಅಲ್ಲ, ಭಾಳಷ್ಟು ವರ್ಷದಿಂದ ಇದು ಡಿಫರೆನ್ಸಸ್. ಸೊ ಇದಕ್ಕೆ ಕೇಂದ್ರ ಸರ್ಕಾರದ ಯೋಜನೆ ಡಿಸ್ಟ್ರಿಕ್ಟ್ ಆ್ಯಸ್ ಎ ಫಾಲ್ಕನ್ ಆಫ್ ಡೆವಲಪ್ಮೆಂಟ್ ಅಂತ. ಇವುಗಳಿಗೆ ರಾಜ್ಯ ಸರ್ಕಾರ ತನ್ನ ಪಾಲಿನ ಶೇರನ್ನು ಇಟ್ಟರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತೆ. ಇದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸೋತಿದೆ. ಎರಡನೇದಾಗಿ, ರಾಜ್ಯ ಸರ್ಕಾರ 2021ರಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಒಂದು ಆದೇಶವನ್ನು ಹೊರಡಿಸಿದ್ದಾವೆ ಆರ್ಥಿಕ ಇಲಾಖೆಯಿಂದ. ಏನು ಆದೇಶ ಅಂದರೆ, ಅದು ಆರ್ಥಿಕ ಇಲಾಖೆಯ ಸೂಚನೆಯ ಮೇರೆಗೆ ಎಲ್ಲ ರಾಜ್ಯ ಸರ್ಕಾರಗಳು SNA ಓಪನ್ ಮಾಡಬೇಕು ಅಂತ. ಸ್ಟ್ಯಾಂಡರ್ಡ್ ನೋಡಲ್ ಅಕೌಂಟ್, ಸ್ಟೇಟ್ ನೋಡಲ್ ಅಕೌಂಟ್, SNA. SNA ಯಾಕೆ ಎಲ್ಲ ರಾಜ್ಯ ಸರ್ಕಾರಗಳು ಓಪನ್ ಮಾಡಬೇಕು ಅಂದರೆ, ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಶೇರ್ ಇರುತ್ತಲ್ಲ, ಅದು SNA ಅಕೌಂಟ್ ಮೂಲಕ ವಿಡ್ರಾ ಆಗಬೇಕು ಅಂತ. ಕೇಂದ್ರ ಸರ್ಕಾರದ್ದು 60%, ರಾಜ್ಯ ಸರ್ಕಾರದ್ದು 40% ಇದ್ದರೆ, ಯಾವಾಗ ರಾಜ್ಯ ಸರ್ಕಾರ 40% ಇಡುತ್ತೆ, 40% ಇಟ್ಟ 24 hours ಒಳಗಡೆ 60%ಅನ್ನು ವಿಡ್ರಾ ಮಾಡ್ಕೊಳ್ಬೋದು. ಇದು ಯಾಕೆ ಮಾಡಿದರು ಅಂದರೆ, ಕೇಂದ್ರ ಸರ್ಕಾರ ಬಿಡುಗಡೆ ಆದಂತಹ ಯೋಜನೆಗಳು ಆ ಉದ್ದೇಶಕ್ಕೆ ಬಳಕೆ ಆಗ್ತಿರಲಿಲ್ಲ. ಈಗ ರಾಜ್ಯಕ್ಕೆ 1ನೇ ತಾರೀಕು ಸ್ಯಾಲ್ರಿ ಕೊಡಲಿಕ್ಕೆ ಆಗ್ತಾ ಇಲ್ಲ. ಸೊ ಕೇಂದ್ರ ಸರ್ಕಾರದ ಅನುದಾನ ಬಂದಾಗ ಸ್ಯಾಲ್ರಿ ಕೊಟ್ಕೊಳ್ಳೋದು, ನೆಕ್ಸ್ಟ್ ಮಾರ್ಚ್ ಎಂಡಲ್ಲೇ ಅದನ್ನು ಕಂಪನ್ಸೇಟ್ ಮಾಡುವಂಥದ್ದು. ಡೆವಲಪ್ಮೆಂಟ್ ಕುಸಿದು ಹೋಗ್ತಿತ್ತು. ಸೊ SNA ಸ್ಟೇಟ್ ನೋಡಲ್ ಅಕೌಂಟ್ ಮೂಲಕ ತನ್ನ ಪಾಲಿನ ಶೇರನ್ನು ಇಟ್ಟು 24 ಗಂಟೆಯಲ್ಲಿ ಕೇಂದ್ರ ಸರ್ಕಾರದಿಂದ ವಿಡ್ರಾ ಮಾಡ್ಕೊಳ್ಬೋದು. ರಾಜ್ಯ ಸರ್ಕಾರ SNAಗೆ ದುಡ್ಡು ಇಡೋದಕ್ಕೆ ಇದಕ್ಕೆ ಹೊಂದಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ತನ್ನ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕಾಗಿ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಹಿಂದಿನ ಎಲ್ಲ ಆರ್ಥಿಕ ಭಾಷಣಗಳನ್ನು ನೀವು ಓದಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಹೇಳ್ತಾ ಇದ್ದಿದ್ದು ಒಂದೇ, ಅವರ ಭಾಷಣದಲ್ಲಿ ಒಂದೇ ವಿಷಯದ ಬಗ್ಗೆ ಬಜೆಟ್ ರಿಪ್ಲೈನಲ್ಲಿ 1 hour ಮಾತಾಡ್ತಿದ್ರು. ಒಂದೇ ವಿಷಯ, ಏನು? ರೆವಿನ್ಯೂ ಸರ್ಪ್ಲಸ್. ನಾನು ರೆವಿನ್ಯೂ ಸರ್ಪ್ಲಸ್ ಬಜೆಟನ್ನು ಮಂಡಿಸಿದ್ದೀನಿ, ನಾವು 3 ವರ್ಷ ಮುಂಚಿತವಾಗಿ ಇದನ್ನು ಗುರಿ ಮುಟ್ಟಿದ್ವಿ, 2008 ನಮಗೆ ಗುರಿ ಇತ್ತು, ನಾವು 2003ಕ್ಕೆ 5ಕ್ಕೆ ಈ ಗುರಿಯನ್ನು ಮುಟ್ಟಿದ್ವಿ ನಾವು, ಅವರ ಭಾಷಣದಲ್ಲಿ ಹೇಳ್ತಿರ್ತಾರೆ. ಅಂತಹ ಸಿದ್ದರಾಮಯ್ಯನವರು 2 ಬಾರಿ ರೆವಿನ್ಯೂ ಡೆಫಿಸಿಟ್ ಮಂಡಿಸಿದರು. ಸೊ ಈ ರಾಜ್ಯವನ್ನು ಈ ಸಾಲದ ಸುಳಿಗೆ ಒಯ್ತಾ ಇದ್ದೀರಲ್ಲ, ಇವತ್ತು ಮಜಾ ಅನ್ನಿಸ್ಬೋದು. ನೀವು ಸಾಲ ಮಾಡಿ ಏನೇನೋ ಜನಪ್ರಿಯ ಘೋಷಣೆಗಳನ್ನು ಕೂಕ್ಕೊಂಡು ಹೋಗ್ತಾ ಇದ್ದೀರಿ, ಅದಕ್ಕೆ ಅಡ್ವರ್ಟೈಸ್ಗೆ ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ. ನಮಗೆ ಬೇಜಾರಿಲ್ಲ, ನೀವು ಘೋಷಣೆ ಮಾಡಿದ್ದೀರಿ, ಎಲ್ಲ ಗ್ಯಾರಂಟಿಗಳನ್ನು ಕೊಡಬೇಕು, ಅದು ಸರಿಯಾಗಿ ಮುಟ್ತಾ ಇಲ್ಲ ಅಂತಲೇ ನಿಮ್ಮ ಮೇಲೆ ಆರೋಪ ಮಾಡ್ತೀವಿ. ಆದರೆ ಸಾಲವನ್ನು ಯಾಕೆ ಮಾಡ್ತಾ ಇದ್ದೀರಿ? ಸಾಲ ಮಾಡಿ ನೀವು ಗ್ಯಾರಂಟಿ ಯೋಜನೆಗೆ ಖರ್ಚು ಮಾಡ್ತಾ ಇರುವಂಥದ್ದೆಷ್ಟು? 58,000 ಕೋಟಿ. ಸಾಲ ಮಾಡ್ತಾ ಇರೋದೆಷ್ಟು?
1,05,000 ಕೋಟಿ. ಅಂದರೆ ಸಾಲ ಮಾಡಿದ್ರಲ್ಲಿ 50% ಕೊಟ್ಟು ಇನ್ನು 50% ಬಡ್ಡಿ ತೀರಿಸಿದ್ರೆ ರಾಜ್ಯ ಯಾವ ಕಡೆ ಹೋಗಬೇಕು? ಈ ಸಾಲ ತೀರಿಸೋರು ಯಾರು? ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ 30,000 ರೂಪಾಯಿ ಸಾಲ ಆಗಿದೆ ಪ್ರತಿ ತಲೆಯ ಮೇಲೆ. ನೀವು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಯಾವುದೋ ಒಂದು ಯೋಜನೆ ಕೊಟ್ಟಿದ್ದನ್ನು ಅಡ್ವರ್ಟೈಸಲ್ಲಿ ಹೇಳ್ಕೊಳ್ತೀರಿ, ಆದರೆ ಆ ಕುಟುಂಬದ 4 ತಲೆಯ ಮೇಲೆ 30,000ದಂತೆ ಸಾಲ ಹೊರಿಸಿದಿರಿ. ಇದರಿಂದ ನುಣಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇದನ್ನು ಯಾರಾದರೂ ಸಾಲ ಮನ್ನಾ ಮಾಡ್ತಾರಾ? ಸಾಲ ತೀರಿಸಲೇಬೇಕು. ಹಾಗಾಗಿ ಸಾಲದ ಸುಳಿಯಲ್ಲಿ ಸಿದ್ದರಾಮಯ್ಯನವರು ರಾಜ್ಯವನ್ನು ಸಿಲುಕಿಸ್ತಾ ಇದ್ದಾರೆ. ಕಲಬುರಗಿಯ ಕಲಾವಿದೆ ಕುಮಾರಿ ಆಕಾಂಕ್ಷಾ ಪುರಾಣಿಕ್ ಅವರ ಹೆಸರು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರ್ಪಡೆಯಾಗಿರುವ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕ್ರೀಡೆ, ಸಂಗೀತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಕುಮಾರಿ ಆಕಾಂಕ್ಷಾ ಪ್ರಮೋದ್ ಪುರಾಣಿಕ್ ಅವರ ಹೆಸರು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸೇರ್ಪಡೆಯಾಗಿದ್ದು ಮಾರ್ಚ್ 8ರಂದು ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯರಾದ ಸುರೇಶ್ ಬಡಿಗೇರ್ ಅವರು ತಿಳಿಸಿದ್ದಾರೆ. ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರಸ್ತುತ ಬೀದರ್ ನಗರದ ಪೂಜ್ಯ ಲಿಂಗರಾಜಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮೊದಲನೇ ವರ್ಷದಲ್ಲಿ ಓದುತ್ತಿರುವ ಆಕಾಂಕ್ಷಾ ಕರಾಟೆ, ಕಿಕ್ ಬಾಕ್ಸಿಂಗ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಗೊಂಡಿದ್ದಾರೆ. ಕರ್ನಾಟಕ ಸರ್ಕಾರದ ಬಾಲ ವಿಕಾಸ ಅಕಾಡೆಮಿಯ ಬಾಲ ಗೌರವ ಪ್ರಶಸ್ತಿಗೂ ಅವರು ಆಯ್ಕೆಗೊಂಡಿದ್ದಾರೆ ಎಂದರು. ತಬಲಾ, ಹಾರ್ಮೋನಿಯಂ, ಸಿತಾರ್ ವಾದ್ಯಗಳನ್ನು ನುಡಿಸುವಲ್ಲಿ ಪರಿಣಿತರಾಗಿದ್ದು ಮೆಹಂದಿ, ರಂಗೋಲಿ, ಚಿತ್ರಕಲೆ ಹಾಗೂ ಕಾರು ಚಾಲನೆಯಲ್ಲಿಯೂ ಅವರು ಪಾಂಡಿತ್ಯ ತಮ್ಮದಾಗಿಸಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. 20ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಾವೀಣ್ಯತೆ ಪಡೆದಿರುವ ಕುಮಾರಿ ಆಕಾಂಕ್ಷಾ ಈವರೆಗೆ ರಾಜ್ಯ ಸರ್ಕಾರ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳಿಂದ 25ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕಲಬುರಗಿಯ ಕೆಜಿಪಿ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪೂರೈಸಿದ್ದು, ನಗರದ ಶ್ರೀಗುರು ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಯುಸಿ ಶಿಕ್ಷಣ ಪಡೆದಿದ್ದಾರೆ. ಪ್ರಸ್ತುತ ಬೀದರ್ನಲ್ಲಿ ಎಂಜಿನಿಯರಿಂಗ್ ಮಾಡುತ್ತಿದ್ದಾರೆ ಎಂದು ಸುರೇಶ್ ಬಡಿಗೇರ್ ವಿವರಿಸಿದರು. ಇದೇ ವೇಳೆ ಕುಮಾರಿ ಆಕಾಂಕ್ಷಾ ಪ್ರಮೋದ್ ಪುರಾಣಿಕ್ ಇವರಿಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನವರು ನೀಡಿರುವ ಪ್ರಶಸ್ತಿ ಪ್ರದರ್ಶಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ 4 ಚಕ್ರ ಚಾರಿಟೇಬಲ್ ಟ್ರಸ್ಟಿನ ಮುಖ್ಯಸ್ಥರಾದ ಮಾಲಾ ಕಣ್ಣಿ ಹಾಗೂ ಕುಮಾರಿ ಆಕಾಂಕ್ಷಾ ಪುರಾಣಿಕ್ ರವರ ತಂದೆ ತಾಯಿ ಉಪಸ್ಥಿತರಿದ್ದರು. ಯಾರು ಎಲೆಮರೆ ಕಾಯಾಗಿ ದುಡಿತಾರೆ ಅವರನ್ನು ಮುಖ್ಯ ವೇದಿಗೆ ತರ್ತಕ್ಕಂಥ ಕೆಲಸ ನಿಮಗೆಲ್ಲ ಗೊತ್ತಿದೆ. ಭಾಳ ಸುಮಾರು ದಿನಗಳಿಂದ ನಾವು ಮಾಡ್ತಾಯಿದ್ದೇವೆ. ನನ್ನ ಪಕ್ಕಕ್ಕೆ ಕುಂತವರು ಆಕಾಂಕ್ಷಾ ಪ್ರಮೋದ್ ಪುರಾಣಿಕ್ ಅಂತೇಳಿ, ಬಹುಶಃ ತಾವೆಲ್ಲ ಹೆಸರು ಕೇಳಿರ್ತೀರಿ. ಆ ವಿದ್ಯಾರ್ಥಿನಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಿಂದ ಅನೇಕ ಸಂಗೀತ ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಂಥ ಒಬ್ಬ ಯುವತಿ. ಸರಿಸುಮಾರು ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೀತಕ್ಕಂಥ ಎಲ್ಲ ಸಂಗೀತ ಸಮಾರಂಭಗಳಲ್ಲಿ ತನ್ನ ಸುಮಧುರ ಕಂಠದಿಂದ ಸಂಗೀತ ಸೇವೆಯನ್ನು ಸಲ್ಲಿಸಿದ್ದು. ಇದಕ್ಕೂ ಹೆಚ್ಚಾಗಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ನಡೆಸ್ತಕ್ಕಂತಹ ರಾಜ್ಯ ಮಟ್ಟದ ಯುವಜನೋತ್ಸವದಲ್ಲಿ ಭಾಗವಹಿಸಿ ಸಿತಾರ್ ವಿಭಾಗದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂಥ ಕಲಬುರಗಿ ಯುವತಿ. ಈಗಲ್ಲ, ಮತ್ತು ಈ ಹಿಂದೆ PUC ಬೋರ್ಡ್ದವರು ಏರ್ಪಡಿಸ್ತಕ್ಕಂತಹ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಕರಾಟೆ ವಿಭಾಗದಲ್ಲಿ ಬಂಗಾರದ ಪದಕವನ್ನು ತಗೊಂಡು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂಥ ವಿದ್ಯಾರ್ಥಿನಿ. ಹೆಮ್ಮೆ ಯಾಕೆ ಅನ್ನಿಸ್ತದಂದರೆ ನಮ್ಮೂರಿನ ಒಬ್ಬ ಯುವತಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾಳೆ. ಇದನ್ನು ಹೊರತುಪಡಿಸಿ ನಾನು ಕಂಡುಕೊಂಡಂಗೆ ಆಕಾಂಕ್ಷಾ ರಂಗೋಲಿ, ಮೆಹಂದಿ, 4 ಚಕ್ರ ವಾಹನ ಸೇರಿದಂತೆ ಅನೇಕ ವಿಭಾಗಗಳಲ್ಲಿ ತನ್ನನ್ನು ತಾನು ಪರಿಣಿತಿಯನ್ನು ಹೊಂದಿದಂಥ ಒಬ್ಬ ಯುವತಿ. ಮತ್ತು ಸಂಗೀತ ಕ್ಷೇತ್ರದಲ್ಲಿ ಹಾರ್ಮೋನಿಯಂ, ತಬಲಾ, ಗಿಟಾರ್, ವೈಲಿನ್ ಎಲ್ಲವನ್ನು ನುಡಿಸ್ತಕ್ಕಂತಹ ನಮ್ಮೂರಿನ ಒಬ್ಬ ಯುವತಿ ಅಂದರೆ ತಪ್ಪಾಗಲಾರದು. ಈ ಸಂಸ್ಥೆಯು ಅಂದರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಯು ನಮ್ಮ ಕಲಬುರಗಿ ಯುವತಿ ಆಕಾಂಕ್ಷಾ ಪ್ರಮೋದ್ ಪುರಾಣಿಕ್ ಅವರ ಹೆಸರನ್ನು ಈ ಪುಸ್ತಕದಲ್ಲಿ ಪ್ರಕಟ ಆಗಿದೆ. ಈ ಪುಸ್ತಕದಲ್ಲಿ ಅತಿ ಕಡಿಮೆ ಜನರ ಹೆಸರನ್ನು ಪ್ರಕಟ ಆಗ್ತದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾರು ಸಾಧನೆ ಮಾಡಿರ್ತಾರೆ ಮತ್ತು ಅದು ಅದ್ವಿತೀಯ ಸಾಧನೆ ಆಗಿರಬೇಕು ಮತ್ತು ಆ ಸಾಧನೆಗೆ ಅಟೆಸ್ಟೆಡ್ ಆಗಿರಬೇಕು. ಸಾಧನೆ ಭಾಳ ಜನ ಮಾಡಿರ್ತಾರೆ, ಪ್ರಶಸ್ತಿ ತಗೊಂಡಿರ್ತಾರೆ, ಆದರೆ ಇಲಾಖೆ ಕೊಟ್ಟಂಥ ಪ್ರಶಸ್ತಿ ಅಥವಾ ಸಾರ್ವಜನಿಕ ಕೊಟ್ಟಂಥ ಪ್ರಶಸ್ತಿಯನ್ನು ಪರಿಗಣಿಸಿ ಈ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಈ ಹೆಸರನ್ನು ಸೇರ್ಪಡೆಯಾಗಿದೆ. ಮತ್ತು ವಿಶೇಷತೆ ಏನಂತಂದರೆ ಕಲಬುರಗಿಯ ಎಲ್ಲಿ ಓದ್ತಕ್ಕಂಥ ಪ್ರೈಮರಿ ಮತ್ತು ಹೈಸ್ಕೂಲ್ ಇಲ್ಲೇ ಓದಿ ನಗರದ ಶ್ರೀಗುರು ಕಾಲೇಜಿನಲ್ಲಿ PUC ಸೈನ್ಸ್ ಮಾಡಿಕೊಂಡು ಪ್ರಸ್ತುತ ಆಕಾಂಕ್ಷಾ ಬೀದರ್ನ ಪೂಜ್ಯ ಲಿಂಗರಾಜಪ್ಪ ಅಪ್ಪ
ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮೊದಲನೇ ವರ್ಷದ BE ಅನ್ನು ಅಭ್ಯಾಸ ಮಾಡ್ತಾ ಇದ್ದಾಳೆ. ಒಟ್ಟಾರೆ ಇಲ್ಲಿ ಹೇಳ್ತಕ್ಕಂಥ ವಿಷಯ ಏನಂದರೆ ನಮ್ಮ ಊರಿನ ಯುವತಿಗೆ ಪ್ರಚಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇನೆ. ನಮಸ್ಕಾರ. ನನ್ನ ಸಾಧನೆಯನ್ನು ಗುರುತಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅವರು ನನ್ನ ಹೆಸರನ್ನು ಆ ಬುಕ್ಕಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಾನು ಅವರನ್ನು ತುಂಬ ಧನ್ಯವಾದಗಳು ಹೇಳ್ತೇನೆ. ಆಮೇಲೆ ಗುಲ್ಬರ್ಗ ಜನತೆಗೆ ಧನ್ಯವಾದ ಹೇಳುತ್ತೇನೆ. ಯಾಕಂತಂದರೆ ಅವ್ರು ನಂಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಫೀಲ್ಡ್ಸಲ್ಲಿ. ಎಲ್ಲೇ ಹೋದ್ರೂ ಸಪೋರ್ಟಿವ್ ಆಗಿ ನನ್ನನ್ನು ಪುಷ್ ಮಾಡಿದ್ದಾರೆ ಎಲ್ಲ ಫೀಲ್ಡಲ್ಲಿ. ಸೊ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಆಮೇಲೆ ನೀವು ಇಲ್ಲಿ ಬಂದಿದ್ದೀರಾ ಎಲ್ಲ ಪ್ರೆಸ್ದವರು, ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ, ಹಬ್ಬಿನಗಲಿ ಪ್ರೀತಿ. ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೇ, ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೇ, ಇರಲಿ ಕರೀತಿ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಮಾರ್ಚ್ 2ರಂದು ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಜಿಲ್ಲಾ ಮಟ್ಟದ ವಿಕಲಚೇತನ ನೌಕರರ ಸಮ್ಮೇಳನ ಜರುಗಲಿದೆ. ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಜಿಲ್ಲಾ ಮಟ್ಟದ ವಿಕಲಚೇತನ ನೌಕರರ ಸಮ್ಮೇಳನ ಹಾಗೂ ಉತ್ತಮ ಕ್ರಿಯಾಶೀಲ ನೌಕರರಿಗೆ ಸೇವಾರತ್ನ ಪ್ರಶಸ್ತಿ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿಕಲಚೇತನರಿಗೆ ಸನ್ಮಾನ, SSLC ಮತ್ತು PUC ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಮತ್ತು ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016 ಕಾರ್ಯಾಗಾರ ಸಮಾರಂಭವು ದಿನಾಂಕ 2ನೇ ಮಾರ್ಚ್ 2024 ಶನಿವಾರದಂದು ಬೆಳಿಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಅಪ್ಪ ಪಬ್ಲಿಕ್ ಶಾಲೆಯ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸ್ಮರಣಾರ್ಥ ಭವನ ಸೆಂಚುರಿಯನ್ ಹಾಲ್ನಲ್ಲಿ ಜರುಗಲಿದೆ ಎಂದು ಕರ್ನಾಟಕ ರಾಜ್ಯ ವಿಕಲಚೇತನ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿಯ ವತಿಯಿಂದ ಬೀರಪ್ಪ ಅಂಗಡಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ ಕುಮಸಿ, ಭೀಮಶಾ ಘಾಳೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ, ತಮ್ಗೆ ಗೊತ್ತಿದ್ದಾಗೆ ಸಾಮಾನ್ಯ ಜನರಿಗೆ, ಇಡೀ ದೇಶದಲ್ಲಿರುವಂಥ ಸಾಮಾನ್ಯ ಪ್ರಜೆಗಳಿಗೆ ದೇಶದಲ್ಲಿ ಒಂದೇ ರೀತಿಯ ಗುರುತಿನ ಪುರಾವೆ ಇರಲಿ ಅಂತ ಉದ್ದೇಶಕ್ಕೋಸ್ಕರ ಆಧಾರ್ ಯೋಜನೆ ಜಾರಿ ತಂದರು. ಆ ನಿಟ್ಟಿನಲ್ಲಿ ಇಡೀ ದೇಶದಲ್ಲಿರುವಂಥ ಎಲ್ಲ ವಿಕಲಚೇತನರು ಒಂದೇ ನಿಟ್ಟಿನಲ್ಲಿ ಅವರಿಗೂ ಕೂಡ ಒಂದೇ ಪುರಾವೆ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ UDID ಕಾರ್ಡ್ ಅಂದರೆ ಯುನೀಕ್ ಡಿಸಬಿಲಿಟಿ ಐಡೆಂಟಿ ಕಾರ್ಡ್ ಅಂತ ಕರಿತೀವಿ. ಕನ್ನಡದಲ್ಲಿ ವಿಕಲಚೇತನರ ವಿಶಿಷ್ಟ ಗುರುತಿನ ಕಾರ್ಡ್ ಅಂತ ಕರಿತೀವಿ. ಈ ಕಾರ್ಡನ್ನು ನಾವೇನು ಎಲ್ಲ ಇಲಾಖೆಯಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಕಳೆದ 15 ದಿವಸದಿಂದಲೇ ಭೇಟಿ ಮಾಡಿದ್ದೆ. ಅವರಿಗೂ ಕೂಡ ಗಮನಕ್ಕೆ ತಂದೇನೆ. ಎಲ್ಲ ಇಲಾಖೆಯಲ್ಲಿ ಅನ್ವಯ ಆಗುವಂಥ UDID ಕಾರ್ಡ್ ಅದು ಶಿಕ್ಷಣ ಇಲಾಖೆಯಲ್ಲಿ ಅದು ಶಿಕ್ಷಕರಿಗೆ ಯಾಕೆ ಅನ್ವಯ ಆಗ್ತಿಲ್ಲ ನನ್ನ ಪ್ರಶ್ನೆ ಆಗೈತೆ. ಆ ನಿಟ್ಟಿನಲ್ಲಿ ಏನಪ್ಪ ಅಂದರೆ, ಈಗಾಗಲೇ ತಮ್ಗೆ ಗೊತ್ತಿದ್ದಾಗ ಎಲ್ಲ ಇಲಾಖೆಯಲ್ಲಿ ವರ್ಗಾವಣೆ ಇರ್ಬೋದು, ಬಡ್ತಿ ಇರ್ಬೋದು, ಎಲ್ಲ ಪ್ರಕ್ರಿಯೆಗೆ ಈ UDID ಕಾರ್ಡನ್ನು ನಾವು ತೆಗೆದುಕೊಳ್ಳೋದು ಏಕಾಏಕಿ ನಾವೇ ತೆಗೆದುಕೊಳ್ಳೋಕ್ಕಾಗಲ್ಲ. ಇದನ್ನು ಸಂಬಂಧಪಟ್ಟಂಗೆ ಉದಾಹರಣೆ, ನಾನು ದೈಹಿಕ ವಿಕಲಚೇತನ ಇದೀನಿ. ನನಗೆ ದೈಹಿಕ ಅಂದರೆ ವೈದ್ಯಾಧಿಕಾರಿ ಆರ್ಥೋ ಆ ಒಂದು ವೈದ್ಯ ತಪಾಸಣೆ ಮಾಡಿದ ಮೇಲೆ ಮತ್ತು ಕಿವಿ ಅಥವಾ ಗಂಟಲು ಅಂದರೆ 3 ಸದಸ್ಯ ಮಂಡಳಿಯವರೇ ಅದನ್ನು ಏನು ಮಾಡ್ತಾರೆ, ಪರಿಶೀಲನೆ ಮಾಡಿ ತದನಂತರ ಇದು ಒಂದು ಆನ್ಲೈನ್ ಅರ್ಜಿ ಮೂಲಕ ದೆಹಲಿಗೆ ಹೋಗಿ ಆನಂತರ ನಮಗೆ UDID ಕಾರ್ಡ್ ಕೊಡ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಇದನ್ನು ಕೈಬಿಟ್ಟು, ಅಂದರೆ UDID ಕಾರ್ಡನ್ನು ಕೈಬಿಟ್ಟು ನೀವು ಇಲ್ಲ 3 ಸದಸ್ಯ ಮಂಡಳಿಯ ಒಂದು ಪ್ರಮಾಣಪತ್ರ ತರಬೇಕಂತ ಪದೇ ಪದೇ ಸೂಚನೆ ಮಾಡ್ತಾರೆ. ನಾವು ಕೂಡ ಈ ಹಿಂದೆ ಶಿಕ್ಷಣ ಸಚಿವರಾಗಿದ್ದಂಥ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿ ಒಂದು ಹಿಡಿದು ಇಲ್ಲಿ ತನಕ ಎಲ್ಲ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದೆ. ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಕೂಡಲೇ ಸರ್ಕಾರ ಏನಂದರೆ
ನಾವು ಕೊಟ್ಟಂಥದ್ದಲ್ಲ, ಹಾದಿ ಬೀದಿಯಲ್ಲಿ ತೆಗೆದುಕೊಂಡಂಥ ಕಾರ್ಡಲ್ಲ. ಕೇಂದ್ರ ಸರ್ಕಾರ ನಮಗೆ ನೀಡಿರುವಂಥ UDID ಕಾರ್ಡ್ ಅನ್ನು ಪರಿಗಣಿಸಿ ಅದು ಶಿಕ್ಷಣ ಇಲಾಖೆಯಲ್ಲಿ ಪರಿಗಣಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಹಾಗಾದರೆ ಇದನ್ನು ಪರಿಗಣಿಸಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಪೋಲು ಮಾಡಿದಂಥ ಯೋಜನೆ ಇದಾಗುತ್ತೆ. ಇದನ್ನು ಈ ಕೂಡಲೇ ಅಂದರೆ ಯಾಕೆ ಇದನ್ನು ಒತ್ತಾಯ ಮಾಡ್ತೀನಿ ಅಂದ್ರೆ, ತಮ್ಗೆ ಗೊತ್ತಿರ್ಬೋದು 10 ದಿವಸ ಇರುತ್ತೆ ಪ್ರಮೋಷನ್ಗೆ, ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಮಾರ್ಚ್ 10ರೊಳಗಾಗಿ ನೀವು 3 ಸದಸ್ಯ ಮಂಡಳಿಯ ಆ ಒಂದು ಪ್ರಮಾಣಪತ್ರ ತಂದ್ರೆ ಮಾತ್ರ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಪ್ರಮೋಷನಲ್ಲಿ ಬಡ್ತಿಯಲ್ಲಿ ಪರಿಗಣಿಸ್ತೀವಿ. ಇಲ್ಲಾಂದ್ರೆ ನಿಮ್ಮನ್ನು ವಿಕಲಚೇತರ ಶಿಕ್ಷಕರ ಹೊರತಾಗಿ ಸಾಮಾನ್ಯ ಶಿಕ್ಷಕರಂತ ಪರಿಗಣಿಸ್ತಾರೆ ಅಂತ ಒಂದು ಸೂಚನೆ ಕೂಡ ಕೊಡ್ತಾರೆ. ನಾವು ಹೋಗ್ತೀವಿ ಅಂದರೆ ಜಿಲ್ಲಾಸ್ಪತ್ರೆ, ಕಲಬುರಗಿ ಜಿಲ್ಲಾಸ್ಪತ್ರೆಗೆ ಹೋದಾಗ ಸಂಬಂಧಪಟ್ಟ ವೈದ್ಯರು ಸಿಗಲ್ಲ. ನಾವು ಶಾಲೆ ಬಿಟ್ಟು ಇವರು ಜಿಲ್ಲಾ ಆಸ್ಪತ್ರೆಗೆ ಅಲಿಯುವಂಥ ಕೆಲಸ ಆಗುತ್ತೆ. ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಏನು ಮಾಡ್ಬೇಕಂದ್ರೆ UDID ಕಾರ್ಡನ್ನು ಶಿಕ್ಷಣ ಇಲಾಖೆಗೆ, ಬೇರೆ ಇಲಾಖೆಯಲ್ಲೆಲ್ಲ ಅನ್ವಯ ಆಗಿದೆ, ಅದನ್ನು ಜಾರಿಯಲ್ಲಿ ಆಗ್ತಾ ಇದೆ. ಕೇಂದ್ರ ಸರ್ಕಾರ ನೀಡಿರುವಂಥ UDID ಕಾರ್ಡನ್ನು ಪರಿಗಣಿಸಿ ಶಿಕ್ಷಕರ ಹೆಚ್ಚುವರಿ ಮಕ್ಕಳ ಸಂಖ್ಯೆಯನ್ನು ನಡೆಯುವಂಥ ಹೆಚ್ಚುವರಿ ಪ್ರಕ್ರಿಯೆ ಇರ್ಬೋದು, ವರ್ಗಾವಣೆ ಇರ್ಬೋದು, ಬಡ್ತಿ ಪ್ರಕ್ರಿಯೆ ಜೊತೆಗೆ ವಿಕಲಚೇತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳಿಗೆ UDID ಕಾರ್ಡನ್ನು ಪರಿಗಣಿಸಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲೇ ನಾವೇನಂದ್ರೆ ಡಿಸೆಂಬರ್ ತಿಂಗಳಲ್ಲೇ ಮಾಡಬೇಕಾಗಿತ್ತು. ಅನೇಕ ನಮ್ಮ ನಮ್ಮ ವಿಕಲಚೇತರ ಸದಸ್ಯರ ಕಾರ್ಯ ಒತ್ತಡ ಮಧ್ಯೆ ಏನಪ್ಪ ಅಂದರೆ ಇಡೀ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗಾಗಲೇ ರಾಜ್ಯ ಮಟ್ಟದ ಸಮ್ಮೇಳನ ಕೂಡ ಮಾಡಿದ್ವಿ. ಜಿಲ್ಲೆಯಲ್ಲಿ ವಿಕಲಚೇತರು ನಾವು ಕೂಡ ಸಬಲರಾಗಿದ್ವಿ, ನಾವು ಕೂಡ ಸಂಘಟಿತರಾಗಿದ್ವಿ. ನಮ್ಮ ಆ ಒಂದು ಸಮಸ್ಯೆಗಳು ಜನಪ್ರತಿನಿಧಿಗೆ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ, ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಡಿಸೆಂಬರ್ನಲ್ಲಿ ಅವನು ಜಿಲ್ಲಾ ಮಟ್ಟದ ವಿಕಲಚೇತರ ದಿನಾಚರಣೆ, ಉತ್ತಮ ಶಿಕ್ಷಕ ಮತ್ತು ಕ್ರಿಯಾಶೀಲ ನೌಕರರ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ವಿಕಲಚೇತನ ಗುರುತಿಸಿ ಅವರಿಗೆ ಪ್ರೋತ್ಸಾಹ, ಜೊತೆಗೆ ವಿಕಲಚೇತನ ಮಕ್ಕಳು SLC ಮತ್ತು ದ್ವಿತೀಯ PUCಯಲ್ಲಿ ಏನು ಪ್ರಥಮ ಸ್ಥಾನ ಪಡೆದಿರ್ತಾರೆ, ಹೆಚ್ಚು ಅಂಕ ಪಡೆದಿರ್ತಾರೆ, ಅವರನ್ನು ಗುರುತಿಸಿ ಅವರಿಗೆ ನಮ್ಮ ಸಂಘದಿಂದ ಪ್ರೋತ್ಸಾಹ ನೀಡುವಂಥ ಕೆಲಸ ಕೂಡ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿ ಮಾರ್ಚ್ 2 ಶನಿವಾರ ದಿನ ಅಪ್ಪ ಸೆಂಚುರಿ ಹಾಲ್ನಲ್ಲಿ ನಮ್ಮ ಜಿಲ್ಲಾ ಮಟ್ಟದ ವಿಕಲಚೇತನರ ದಿನಾಚರಣೆ ಕೂಡ ಹಮ್ಮಿಕೊಂಡಿದ್ವಿ. ಮುಖ್ಯ ಉದ್ದೇಶ ಅಂದರೆ ನಾವು ಸಂಘಟಿತರಾಗಿದ್ದು ನಮ್ಮ ಸಮಸ್ಯೆ ಇಡೀ ಒಂದು ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗೆ ತಮ್ಗೆ ಗೊತ್ತಿದ್ದು ನಾವೇ ದಿನಾಚರಣೆ ಮಾಡ್ಕೊಳ್ಳೋದು ಬೇರೆ, ನಮ್ಮ ಸಮಸ್ಯೆ ಬೇರೆಯವ್ರಿಗೆ ಅರ್ಥ ಆಗ್ಬೇಕಾದ್ರೆ ಬೇರೆಯವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಾಗ ನಮ್ಮ ನೋವು ನಮ್ಮ ಸಮಸ್ಯೆ ಅನ್ನೋದು ಬೇರೆಯವ್ರಿಗೆ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ಮಾರ್ಚ್ 2ನೇ ತಾರೀಕು ನಾವು ಒಂದು ಜಿಲ್ಲಾ ಸಮ್ಮೇಳನ ಅಂದ್ಕೊಂಡಿದ್ವಿ. ಈಗಾಗಲೇ ತಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಬೇಡಿಕೆ ಏನಂದರೆ ಈ ರಾಜ್ಯದಲ್ಲಿ 30 ಲಕ್ಷ ವಿಕಲಚೇತರಿದ್ದೀವಿ. ಇಡೀ ರಾಜ್ಯದಲ್ಲಿ 30 ಲಕ್ಷ ವಿಕಲಚೇತರಿದ್ದರೂ ಕೂಡ ಇಲ್ಲಿವರೆಗೂ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಯಾರನ್ನು ಕೂಡ ನಾಮನಿರ್ದೇಶನ ಮಾಡಿಲ್ಲ ಅಥವಾ ರಾಜಕೀಯದಲ್ಲಿ ಮೀಸಲಾತಿ ಕೂಡ ಕೊಟ್ಟಿಲ್ಲ. ನಮ್ಮ ಒತ್ತಾಯ ಏನಂದ್ರೆ ರಾಜ್ಯದಲ್ಲಿರುವಂಥ 30 ಲಕ್ಷ ವಿಕಲಚೇತನರ ಪರವಾಗಿ ಒಬ್ಬರನ್ನ ವಿಧಾನ ಪರಿಷತ್ಗೆ ಹೆಂಗೆ 12 ಜನನ್ನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ 12 ಜನರು ಯಾವ ರೀತಿಯಾಗಿ ನೀವು ನಾಮನಿರ್ದೇಶನ ಮಾಡ್ತೀರಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.